ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಜಗವೆಲ್ಲ ಜೊತೆಯಾಗಿ ನೀನೊಬ್ಬ ದೂರಾಗಿ, ಜಗವೆಲ್ಲ ಜೊತೆಯಾಗಿ ನೀನೊಬ್ಬ ದೂರಾಗಿ. ಸುಖವೆಲ್ಲಿ 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 ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು. ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ, ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ. ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ, ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ. ಪರಮಪಿತ ನೀನಿರಲು ಪರರ ಆಶ್ರಯವೇಕೆ. ಪರಮಪಿತ ನೀನಿರಲು ಪರರ ಆಶ್ರಯವೇಕೆ. ಶಿವಛತ್ರ ಛಾಯೆಯಲಿ ಮಾಯೆಯ ಭಯವೇಕೆ. ಶಿವಛತ್ರ ಛಾಯೆಯಲಿ ಮಾಯೆಯ ಭಯವೇಕೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು. ಅವಿನಾಶಿ ಸಂಬಂಧಿ ಶಿವನೊಬ್ಬ ನೀನಿರಲು ದೇಹಧಾರಿಗಳಲ್ಲಿ ಮೋಹ ಮಮತೆಗಳೇಕೆ. ಅವಿನಾಶಿ ಸಂಬಂಧಿ ಶಿವನೊಬ್ಬ ನೀನಿರಲು ದೇಹಧಾರಿಗಳಲ್ಲಿ ಮೋಹ ಮಮತೆಗಳೇಕೆ. ಪರಮಾತ್ಮ ಜೊತೆಗಿರಲು ಪರಮತದ ಭ್ರಮೆಯೇಕೆ. ಪರಮಾತ್ಮ ಜೊತೆಗಿರಲು ಪರಮತದ ಭ್ರಮೆಯೇಕೆ. ಶಿವಸಿಂಧು ನೀನಿರಲು ಬಂಧನದ ಭಯವೇಕೆ. ಶಿವಸಿಂಧು ನೀನಿರಲು ಬಂಧನದ ಭಯವೇಕೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಭಯವೇನು ತಂದೆ ಭಯವೇನು
ನಿನ್ನ ಮಧುರ ನುಡಿಯ ಕೇಳಿ ಹಾಡಿ ಕುಣಿದೆನು, ನಿನ್ನ ಪರಮ ನೋಟದಿಂದ ಪಾವನನಾದೆನು, ಬಾಬಾ ಪಾವನನಾದೆನು. ಬಾಬಾ ನಿನ್ನ ನೆನಪಿನಲ್ಲಿ ಲೀನನಾದೆನು, ನಿನ್ನ ಪರಮ ಪ್ರೀತಿಯಲ್ಲಿ ತೇಲಿ ಹೋದೆನು, ಬಾಬಾ ತೇಲಿ ಹೋದೆನು. ಜ್ಞಾನ ಸಾಗರದಲ್ಲಿ ನಾನು ಈಜಾಡಿದೆನು, ಪ್ರೇಮದ ಕಡಲಿನಲ್ಲಿ ತೇಲಾಡಿದೆನು, ಬಾಬಾ ತೇಲಾಡಿದೆನು. ಬಾಬಾ ನಿನ್ನ ನೆನಪಿನಲ್ಲಿ ಲೀನನಾದೆನು, ನಿನ್ನ ಪರಮ ಪ್ರೀತಿಯಲ್ಲಿ ತೇಲಿ ಹೋದೆನು, ಬಾಬಾ ತೇಲಿ ಹೋದೆನು. ಶಾಂತಿಯ ಅಲೆಯಲ್ಲಿ ಓಲಾಡಿದೆನು, ಸುಖದ ತೂಗುಯ್ಯಾಲೆಯಲ್ಲಿ ತೂಗಾಡಿದೆನು, ಬಾಬಾ ತೂಗಾಡಿದೆನು. ಬಾಬಾ ನಿನ್ನ ನೆನಪಿನಲ್ಲಿ ಲೀನನಾದೆನು, ನಿನ್ನ ಪರಮ ಪ್ರೀತಿಯಲ್ಲಿ ತೇಲಿ ಹೋದೆನು, ಬಾಬಾ ತೇಲಿ ಹೋದೆನು. ದೂರ 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 ಹಾರಿ ಹೋದೆನು, ಹಾರಿ 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 ಮನೆಯ ಸೇರುವೆನು, ಮೂಲ ಮನೆಯ ಸೇರುವೆನು. ಬಾಬಾ ನಿನ್ನ ನೆನಪಿನಲ್ಲಿ ಲೀನನಾದೆನು, ನಿನ್ನ ಪರಮ ಪ್ರೀತಿಯಲ್ಲಿ ತೇಲಿ ಹೋದೆನು, ಬಾಬಾ ತೇಲಿ ಹೋದೆನು, ಬಾಬಾ ತೇಲಿ ಹೋದೆನು, ಬಾಬಾ ತೇಲಿ ಹೋದೆನು. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ
ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಜ್ಞಾನಸೂರ್ಯನಾಗಿದ್ದೇನೆ.
ಓಂ ಶಾಂತಿ. ಈ ದೇಹ ಎನ್ನುವ ಮಂದಿರದಲ್ಲಿ ನಾನೊಂದು ಆತ್ಮ, ಚೈತನ್ಯ ಶಕ್ತಿಯಾಗಿದ್ದೇನೆ. ಈ ದೇಹದಿಂದ ಭಿನ್ನ, ಈ ದೇಹದ ಮಾಲೀಕ ನಾನೊಂದು ಆತ್ಮ ಜ್ಯೋತಿ. ಪ್ರಕಾಶ ಸ್ವರೂಪನಾಗಿದ್ದೇನೆ. ನಾನು ಆತ್ಮನ ಸ್ವಧರ್ಮವೇ ಶಾಂತಿಯಾಗಿದೆ. ನಾನು ಅಜರ, ಅಮರ, ಅವಿನಾಶಿ ಆತ್ಮನಾಗಿದ್ದೇನೆ. ಮನಸ್ಸು, ಬುದ್ಧಿ, ಸಂಸ್ಕಾರಗಳನ್ನು ಹೊಂದಿರುವ ಪ್ರಕಾಶ ಪುಂಜನಾಗಿದ್ದೇನೆ. ನಿತ್ಯನು, ನಿರಾಕಾರನು, ನಿಜಾನಂದ ಸ್ವರೂಪನಾದ ಪರಮಪಿತ ಪರಮಾತ್ಮನ ಸಂತಾನನಾಗಿದ್ದೇನೆ. ಪರಮಾತ್ಮನು ಸರ್ವರ ಸದ್ಗತಿದಾತ, ಪರಂ ಜ್ಯೋತಿ ಸ್ವರೂಪ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾತನು, ಜ್ಞಾನ ಸಾಗರನು, ಮಾನವ ಕಲ್ಪವೃಕ್ಷದ ಬೀಜ ಸ್ವರೂಪನು ಆಗಿದ್ದಾರೆ. ಈ ಕಲ್ಪದ ಕಲ್ಯಾಣಕಾರಿ ಸಂಗಮಯುಗದಲ್ಲಿ ನಿರಾಕಾರ ಶಿವತಂದೆ ಬ್ರಹ್ಮನ ತನುವಿನಲ್ಲಿ ಅವತರಿಸಿ
ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ನೀಡಿ ನನ್ನನ್ನು ಮಾಸ್ಟರ್ ಜ್ಞಾನ ಸಾಗರನನ್ನಾಗಿ ಮಾಡಿದ್ದಾರೆ. ಬೀಜ ಹಾಗೂ ವೃಕ್ಷದ ವಿಸ್ತಾರವಾದಂತಹ ಜ್ಞಾನವನ್ನು ನೀಡಿದ್ದಾರೆ. ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ನೀಡಿ ನನ್ನನ್ನು ಸಾರಯುಕ್ತನನ್ನಾಗಿ ಮಾಡಿದ್ದಾರೆ. ನನ್ನ 84 ಜನ್ಮಗಳ ದರ್ಶನ ಮಾಡಿಸಿ ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿದ್ದಾರೆ. ಈಗ ನಾನಾತ್ಮನಿಗೆ ನನ್ನ ಅನಾದಿ ಸ್ವರೂಪದ ಸ್ಮೃತಿ ಉಂಟಾಗಿದೆ. ಸೂರ್ಯ, ಚಂದ್ರ, ನಕ್ಷತ್ರಗಳಿಗಿಂತಲೂ ಅತಿ ದೂರದಲ್ಲಿರುವ ನನ್ನ ನಿಜ ಮನೆ ಶಾಂತಿಧಾಮ, ಮುಕ್ತಿಧಾಮ, ನಿರ್ವಾಣಧಾಮ, ಪರಮಧಾಮದಲ್ಲಿ ನಾನಾತ್ಮನೀಗ ಬುದ್ಧಿಯಿಂದ ಸ್ಥಿತನಾಗಿದ್ದೇನೆ. ಪರಮಧಾಮದ ತುಂಬೆಲ್ಲ ಶಾಂತಿಯೇ ಶಾಂತಿ ಹರಡಿದೆ. ಅಮೋಘವಾದಂತಹ ಶಾಂತಿ ನೆಲೆಸಿದೆ. ಇದು ಶಬ್ದಾತೀತ ಜಗತ್ತಾಗಿದೆ.
ಇಲ್ಲಿ ಯಾವುದೇ ದೇಹ ದೇಹದ ಸಂಬಂಧಗಳಿಲ್ಲ. ಕರ್ಮ ಹಾಗೂ ಕರ್ಮ ಸಂಬಂಧಗಳಿಲ್ಲ. ನಾನಾತ್ಮನ ಸರ್ವ ಸಂಬಂಧವು ಶಿವ ತಂದೆಯೇ ಆಗಿದ್ದಾರೆ. ನಾನೊಂದು ಆತ್ಮ ಜ್ಯೋತಿಯಾಗಿದ್ದೇನೆ. ಶರೀರವೆಂಬ ವಸ್ತ್ರವನ್ನು ಧರಿಸಿ ಪಾತ್ರವನ್ನು ಅಭಿನಯಿಸುವವನು ನಾನು ಆತ್ಮನಾಗಿದ್ದೇನೆ. ಆತ್ಮಕ್ಕೆಂದಿಗೂ ಸಾವಿಲ್ಲ. ಈ ಸತ್ಯದ ಅರಿವು ನನಗೆ ಉಂಟಾಗಿದೆ. ನಾನಾತ್ಮ ಶರೀರದ ರೂಪವನ್ನು ಧರಿಸಿ ಬದಲಾಯಿಸಿದ್ದೇನಷ್ಟೇ. ಹೀಗೆ ನಾನು ಅನೇಕ ಪಾತ್ರಗಳನ್ನು ಜನ್ಮ ಜನ್ಮಗಳಲ್ಲಿ ಬದಲಾಯಿಸಿದ್ದೇನೆ. ಪಾತ್ರದ ಅರಿವಿಲ್ಲದೆ ಪಾತ್ರವನ್ನೇ ನಾನೆಂದು ತಿಳಿದು ಇಷ್ಟೊಂದು ದುಃಖಿಯಾಗಿದ್ದೇನೋ. ಈ ನನ್ನ ತಂದೆ ಜ್ಞಾನ ಸೂರ್ಯ ಈ ಧರೆಗೆ ಅವತರಿಸಿ ಬಂದು ಸೃಷ್ಟಿ ಚಕ್ರದ ಜ್ಞಾನವನ್ನು ನೀಡಿ ನನ್ನ ಆತ್ಮನನ್ನು ತನ್ನ ಸಮಾನ ಮಾಸ್ಟರ್ ಜ್ಞಾನ ಸೂರ್ಯನನ್ನಾಗಿ ಮಾಡಿದ್ದಾರೆ. ಈಗ ನಾನಾತ್ಮ ನನ್ನನ್ನು ನಾನರಿತು ಎಷ್ಟೊಂದು ಹಗುರನಾಗಿದ್ದೇನೆ.
ಆತ್ಮದ ಅರಿವು ಪರಮಾತ್ಮನೊಡನೆ ಸರ್ವ ಸಂಬಂಧದ ಅನುಭೂತಿ ಇಷ್ಟೊಂದು ಸುಂದರವಾದಂತಹ ಅನುಭವ ಮಾಡಿಸುತ್ತಿದೆ. ನನಗೆ ತಿಳಿದಿರುವ ಈ ರಹಸ್ಯವನ್ನು ವಿಶ್ವದ ಸರ್ವಾತ್ಮರಿಗೂ ಸಹ ತಿಳಿಸಿಕೊಡಬೇಕು ಎನ್ನುವ ಹಂಬಲ ಉಂಟಾಗುತ್ತಿದೆ. ಈ ಜ್ಞಾನದ ಪ್ರಕಾಶವನ್ನು ಇಡೀ ವಿಶ್ವಕ್ಕೆ ಹರಡಿಸುತ್ತೇನೆ. ಇಡೀ ವಿಶ್ವಕ್ಕೆ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತೇನೆ. ಈ ದುಃಖ ಅಶಾಂತಿಯಿಂದ ತುಂಬಿದಂತಹ ಪ್ರಪಂಚದಿಂದ ವೈರಾಗ್ಯವು ಉತ್ಪನ್ನವಾಗುತ್ತಿದೆ. ಶರೀರದ ಭಾವ ಸ್ವಭಾವಗಳು ನಿಧಾನವಾಗಿ ನನ್ನಿಂದ ದೂರವಾಗುತ್ತಿವೆ. ಆತ್ಮದ ಮೂಲ ಸ್ವರೂಪ ಜ್ಯೋತಿ ಸ್ವರೂಪ ಜ್ಞಾನ ಸ್ವರೂಪ ಶಕ್ತಿ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದೇನೆ. ಜ್ಞಾನದ ಪ್ರಕಾಶದಿಂದ ಜೀವನದಲ್ಲಿನ ಆತಂಕ ಅಲೆದಾಟಗಳು ಸಂಪೂರ್ಣವಾಗಿ ಸಮಾಪ್ತಿಯಾಗಿದೆ. ನನ್ನ ಆತ್ಮನ ಮೂಲ ಸ್ವಭಾವ ಸುಖ, ಶಾಂತಿ, ಆನಂದ, ಪವಿತ್ರತೆಯ
ಅನುಭವವಾಗುತ್ತಿದೆ. ಆತ್ಮದ ಜ್ಞಾನ ಪರಮಾತ್ಮನಿಂದ ಸರ್ವ ಪ್ರಾಪ್ತಿಗಳನ್ನು ಅನುಭೂತಿ ಮಾಡಿಸುತ್ತಿದೆ. ಜ್ಞಾನ ಸಾಗರ ತಂದೆಯಿಂದ ಜ್ಞಾನದ ಕಿರಣಗಳು ನಾನಾತ್ಮನ ಮೇಲೆ ಹರಿದು ಹರಿದು ಬರುತ್ತಿದೆ. ನಾನು ಮಾಸ್ಟರ್ ಜ್ಞಾನ ಸೂರ್ಯನ ಸಮಾನ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದೇನೆ. ಬೀಜ ಸ್ವರೂಪನಾದ ನಾನಾತ್ಮ ಪರಮಾತ್ಮನ ಕೊರಳಿನ ಮಣಿಯಾಗಿದ್ದೇನೆ. ಜ್ಞಾನ ಸೂರ್ಯ ತಂದೆಯ ಕಿರಣಗಳ ಛತ್ರ ಛಾಯೆಯಡಿ ಶಕ್ತಿಶಾಲಿ ಅನುಭವ ಮಾಡುತ್ತಿದ್ದೇನೆ. ಆಹಾ, ಪರಮ ಶಾಂತಿಯ ಅನುಭವವಾಗುತ್ತಿದೆ. ನಿಶ್ಚಿಂತತೆಯ ಅನುಭವವಾಗುತ್ತಿದೆ. ಪವಿತ್ರತೆಯ ಪ್ರಕಂಪನಗಳಿಂದ ನಾನಾತ್ಮ ಜ್ಯೋತಿ ಅತೀಂದ್ರಿಯ ಸುಖದ ಅನುಭವ ಮಾಡುತ್ತಿದ್ದೇನೆ. ನಾನಾತ್ಮನ ಮೂಲಕ ಜ್ಞಾನದ ಕಿರಣಗಳು ಹೊರಚಿಮ್ಮುತ್ತಾ ವಿಶ್ವದ ಮೂಲೆ ಮೂಲೆಗೂ ಹರಡುತ್ತಿವೆ. ವಿಶ್ವದ ಮನುಷ್ಯಾತ್ಮರಲ್ಲಿ ಆತ್ಮ ಜಾಗೃತಿಯನ್ನು ಉಂಟು ಮಾಡುತ್ತಿದೆ.
ಆತ್ಮದ ನಿಜ ಸ್ವರೂಪ, ಆತ್ಮದ ನಿಜವಾದ ತಂದೆ, ಆತ್ಮದ ನಿಜ ಮನೆಯ ಜ್ಞಾನ, ಎಲ್ಲ ಆತ್ಮಗಳಲ್ಲಿ ಸ್ಪಷ್ಟವಾಗುತ್ತಿದೆ. ಜ್ಞಾನದ ಪ್ರಕಾಶವು ಮನುಷ್ಯಾತ್ಮರಲ್ಲಿನ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡುತ್ತಿದೆ. ಪರಮಾತ್ಮ ತಂದೆಯ ನೆನಪಿನಿಂದ ಕರ್ಮ ಬಂಧನ ಮತ್ತು ಕರ್ಮ ಭೋಗದಿಂದ ಮುಕ್ತಿಯನ್ನು ಪಡೆಯುತ್ತಿದ್ದಾರೆ. ನಾನಾತ್ಮ ಜ್ಯೋತಿ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಿದ್ದೇನೆ. ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲಿಯಾಗ. ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ತಿಳಿಸಿದ ನನ್ನಲ್ಲಿ ತೊಡಗಿಸಿ ನಿಮ್ಮ ಮನ. ನಮ್ಮಂತೆ ಜಗದಲ್ಲಿ ಯಾರಿಹರು ರಚನೆ ರಚಯಿತನ ಜ್ಞಾನದಲ್ಲಿ. ಆದರೆ ನಮಗೆ ಎಂದೆಂದು ಬರದಿರಲಿ ಇದರಭಿಮಾನ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಜಗವಿದು ಆಗಿದೆ ಮಾಯಾವಿ, ಮಾಯೆಯ ಜೊತೆಗೆಂತಹ ಸ್ನೇಹವಿದು. ನಮಗಂತೂ ಎರಡೇ ತಾಣಗಳು, ವೈಕುಂಠವು ಲೋಕ ನಿರಾಕಾರಿ.
ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಅರೆ ಶಿವನ ನೆನಪೆಂದಿಗೆ ಇರುವುದು ಅವ ಸೇರುವ ನಯನಗಳಲ್ಲಿ ಆಗ. ನಾವು ಧನ್ಯರು ಅಂದೇ ಆಗುವೆವು ಇಂಥ ಪ್ರಿಯ ಜೀವನವಾದಾಗ. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಇಲ್ಲಿ ನಮ್ಮಯ ತನುವಿಹುದು, ಅಲ್ಲಿ ನಮ್ಮಯ ಮನವಿಹುದು. ಮಹಾದಾನಿ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಮಸ್ತೆ. ಮುರುಳಿ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಷಯವಾಗಿದೆ ವರ್ತಮಾನ ಸಮಯದ ರಾಜ್ಯ ಅಧಿಕಾರಿಗಳೇ ಭವಿಷ್ಯದ ರಾಜ್ಯ ಅಧಿಕಾರಿಗಳು. ತಂದೆ ಈ ದಿನ ನಮ್ಮನ್ನ ಡಬಲ್ ರಾಜ್ಯ ಅಧಿಕಾರಿಗಳನ್ನಾಗಿ ನೋಡಲಿಕ್ಕೆ ಬಯಸ್ತಾ ಇದ್ದಾರೆ. ಕೇಳ್ತಾರೆ ತಮ್ಮನ್ನು ತಾವು ಡಬಲ್ ರಾಜ್ಯ ಅಧಿಕಾರಿಗಳು ಅಂತ ತಿಳ್ಕೊಂಡಿದ್ದೀರಾ? ಅಂದರೆ ಅರ್ಥ ವರ್ತಮಾನದ ರಾಜ್ಯ ಅಧಿಕಾರಿಗಳು ಹಾಗೂ ಭವಿಷ್ಯದ ರಾಜ್ಯ ಅಧಿಕಾರಿಗಳು ಆಗಿದ್ದೀರಾ ಅಂದರೆ ಅರ್ಥ ತಂದೆ ಹೇಳ್ತಾರೆ ನಿಮ್ಮ ವರ್ತಮಾನವೇ ನಿಮ್ಮ ಭವಿಷ್ಯದ ದರ್ಪಣ ಆಗಿದೆ. ವರ್ತಮಾನದಲ್ಲಿ ರಾಜ್ಯ ಅಧಿಕಾರಿ ಆಗಿದ್ರೆ ಮಾತ್ರ ಭವಿಷ್ಯದ ರಾಜ್ಯ ಅಧಿಕಾರಿಗಳಾಗಲಿಕ್ಕೆ ಸಾಧ್ಯ. ಆ ಕಾರಣ ವರ್ತಮಾನದ ದರ್ಪಣದ ಮೂಲಕ ಭವಿಷ್ಯವನ್ನ ಸ್ಪಷ್ಟವಾಗಿ ನೋಡ್ಲಿಕ್ಕಾಗುತ್ತೆ ಅಂತ ಹೇಳ್ತಾರೆ ತಂದೆ. ಉದಾಹರಣೆಗೆ ಯಾವುದೇ ಒಂದು ದರ್ಪಣ ಆಗಿರಲಿ, ಆ ದರ್ಪಣ ನೋಡ್ಲಿಕ್ಕೆ ಎಷ್ಟೇ ತೆಳುವಾಗಿದ್ರೂ ಸಹ ಆ ದರ್ಪಣ ಸತ್ಯವನ್ನೇ ಹೇಳುತ್ತೆ. ದರ್ಪಣ ಯಾವತ್ತೂ ಸಹ ನಾವು ಹೇಗಿದ್ದೀವಿ ಹಾಗೆ ನಮ್ಮನ್ನ ದರ್ಶಿಸುತ್ತೆ. ಹಾಗಿದ್ದಾಗ ನಮ್ಮ ವರ್ತಮಾನವೆಂಬ ದರ್ಪಣದ ಮೂಲಕ ನಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ದರ್ಶನ ಮಾಡ್ಕೊಳ್ಬಹುದು. ನೋಡಿ, ತಂದೆ ನಮ್ಗೆ ಈ ದಿನ ಎಂಥ ಅದ್ಭುತವಾದಂಥ ದರ್ಪಣವನ್ನ ಕೊಟ್ಟಿದ್ದಾರೆ. ವರ್ತಮಾನ ಅಥವಾ ಭವಿಷ್ಯದ ರಾಜ್ಯ ಆಗ್ಲಿಕ್ಕೋಸ್ಕರ ಸದಾ ಇದನ್ನು ಚೆಕ್ ಮಾಡ್ಕೊಳ್ಳಿ. ನನ್ನನ್ನ ರೂಲಿಂಗ್ ಮತ್ತೆ ಕಂಟ್ರೋಲಿಂಗ್ ಪವರ್ ನನ್ನ ಬಳಿ ಇದೆಯಾ, ಎಷ್ಟು ಮಟ್ಟಿಗಿದೆ ನನ್ನಲ್ಲಿ ನನ್ನನ್ನ ರೂಲ್ ಮಾಡ್ಕೊಳ್ಳುವಂತ ಕಂಟ್ರೋಲ್ ಮಾಡ್ಕೊಳ್ಳುವಂತ ಪವರ್ ಎಷ್ಟಿದೆ. ಅಂದ್ರೆ ನನ್ನ ಸೂಕ್ಷ್ಮ ಶಕ್ತಿಗಳು ಹಾಗೂ ನನ್ನ ವಿಶೇಷ ಕಾರ್ಯಕರ್ತರ ಮೇಲೆ ನನ್ನ ಅಧಿಕಾರ ಎಷ್ಟರ ಮಟ್ಟಿಗಿದೆ ಅಂತ ಚೆಕ್ ಮಾಡ್ಕೋಬೇಕು. ಸೂಕ್ಷ್ಮ ಶಕ್ತಿಗಳು ಅಥವಾ ವಿಶೇಷ ಕಾರ್ಯಕರ್ತರು ಯಾರು ಅಂತಂದ್ರೆ ಮನಸ್ಸಿನ ಸಂಕಲ್ಪ ಹಾಗೂ ಬುದ್ಧಿಯ ನಿರ್ಣಯ ಶಕ್ತಿ ಹಾಗೂ ಸಂಸ್ಕಾರದಲ್ಲಿ ಅಡಕವಾಗಿರುವಂತ ಸಂಸ್ಕಾರಗಳು. ಅಂದ್ರೆ ಅರ್ಥ ಮನಸ್ಸು, ಬುದ್ಧಿ, ಸಂಸ್ಕಾರ ಈ ವಿಶೇಷವಾದಂತ 3 ಶಕ್ತಿಶಾಲಿ ಕಾರ್ಯಕರ್ತರು ನಾವು ಅಧಿಕಾರಿ ಆಗಿರ್ಲಿಕ್ಕೆ ಸದಾ ಸಹಯೋಗಿ, ಅರ್ಥಾತ್ ರಾಜ್ಯ ಕಾರೋಬಾರನ್ನ ನಡೆಸೋದ್ರಲ್ಲಿ ಮುಖ್ಯವಾದಂತ ಸಹಯೋಗಿ ಕಾರ್ಯಕರ್ತವಾಗಿದೆ. ನೋಡಿ, ತಂದೆ ಇಲ್ಲಿ ಎಷ್ಟು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ರಾಜ್ಯದಲ್ಲಿ ಒಬ್ಬ ರಾಜನಿಗೆ ಮಂತ್ರಿ ಆಗಿರಬಹುದು ಅಥವಾ ಸೇನಾ ಅಧಿಕಾರಿ ಆಗಿರಬಹುದು ಅಥವಾ ಗುಪ್ತಚರ ವಿಭಾಗದ ಅಧಿಕಾರಿಯಾಗಿರ್ಬೋದು. ಈ 3 ಅಧಿಕಾರಿಗಳು ಹೇಗೆ ತನ್ನ ಸಮಯಾನುಸಾರವಾಗಿ ಯಥಾರ್ಥವಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ರಾಜ್ಯ ನಿರ್ವಹಣೆ ಮಾಡುವಂಥದ್ದು ರಾಜನಿಗೆ ಸುಲಭ ಆಗುತ್ತೆ. ಹಾಗೆಯೇ ಮನಸ್ಸು, ಬುದ್ಧಿ, ಸಂಸ್ಕಾರ ಅನ್ನುವಂತಹ 3 ಅಧಿಕಾರಿಗಳು ನೀವು ಆತ್ಮ ರಾಜನ ಆಜ್ಞಾ ಪರಿಪಾಲಕರಾಗಿದ್ದಾವ ಅಂಥೇಳಿ ಚೆಕ್ ಮಾಡ್ಕೊಳ್ಬೇಕು. ಒಂದು ವೇಳೆ ಈ 3 ಕಾರ್ಯಕರ್ತರು ಆತ್ಮದ ಅರ್ಥಾತ್ ರಾಜ್ಯ ಅಧಿಕಾರಿಯ ಅಥವಾ ರಾಜನ ಸೂಚನೆಯಂತೆ ನಡೀತಾ ಇದೆ ಅಥವಾ ಆಜ್ಞೆಯನುಸಾರವಾಗಿ ನಡೀತಾ ಇದೆ ಅಂತಂದ್ರೆ ಯಥಾರ್ಥವಾಗಿ ರಾಜ್ಯಭಾರ ಮಾಡುವಂಥದ್ದು ಸಹಜ ಆಗ್ಬಿಡುತ್ತೆ. ತಂದೆ ಅದಕ್ಕೆ ಉದಾಹರಣೆಗೆ ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡ್ತಾರೆ. ಹೇಗೆ ಶಿವತಂದೆ ತ್ರಿಮೂರ್ತಿಗಳ ಮೂಲಕ ತನ್ನ ಕಾರ್ಯವನ್ನ ಮಾಡಿಸ್ಕೋಬೇಕಾಗತ್ತೆ. ಅದಕ್ಕೆ ತ್ರಿಮೂರ್ತಿ ಶಿವ ಅಂತ ಹೇಳಿ ತಂದೆಯ ಗಾಯನ ಸಹ ಇದೆ. ಒಬ್ಬ ತಂದೆಗೆ 3 ಜನ ವಿಶೇಷ ಕಾರ್ಯಕರ್ತರಿದ್ದಾರೆ. ಅವ್ರ ಮೂಲಕ ತಂದೆ ತನ್ನ ವಿಶ್ವ ಪರಿವರ್ತನೆಯ ಕಾರ್ಯವನ್ನ ಮಾಡ್ತಾ ಇದ್ದಾರೆ.
ಅದೇ ರೂಪದಲ್ಲಿ ನೀವು ಆತ್ಮ ಸಹ ರಚಯಿತ ಆಗಿದ್ದೀರಾ. ಹಾಗೂ ಈ 3 ವಿಶೇಷ ಶಕ್ತಿಗಳು ಅಥವಾ ಕಾರ್ಯಕರ್ತರು ತ್ರಿಮೂರ್ತಿ ಶಕ್ತಿಯ ರೂಪದಲ್ಲಿ ನಿಮ್ಮ ವಿಶೇಷ ಕಾರ್ಯಕರ್ತರಾಗಿದ್ದಾರೆ. ಅಂದರೆ ಮನಸ್ಸು, ಬುದ್ಧಿ, ಸಂಸ್ಕಾರ ಅನ್ನುವಂಥದ್ದು ನವಾತ್ಮರ 3 ವಿಶೇಷ ಕಾರ್ಯಕರ್ತ ಆಗಿದೆ. ಅದಕ್ಕೆ ತಂದೆ ಹೇಳ್ತಾರೆ, ನೀವು ಅಂದ್ರೆ ಆತ್ಮಗಳು ನಿಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರದ ರಚನೆ, ಅದು ನಿಮ್ಮ ರಚನೆಯಾಗಿದೆ, ಅದರ ನೀವು ರಚಯಿತ ಆಗಿದ್ದೀರಾ ಅಂತ ಹೇಳ್ಬಿಟ್ಟು. ಹಾಗಿದ್ದಾಗ ಈಗ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ತ್ರಿಮೂರ್ತಿ ರಚನೆ ಅನ್ನುವಂಥದ್ದು ನೀವು ರಚಯಿತನ ಕಂಟ್ರೋಲಿಂಗ್ ನಲ್ಲಿ ಇದೆಯಾ ಅಂತ ಹೇಳಿ ತಂದೆ ಕೇಳ್ತಾರೆ. ಅಂದ್ರೆ ಮನಸ್ಸು, ಬುದ್ಧಿ, ಸಂಸ್ಕಾರ ನಮ್ಮ ಕಂಟ್ರೋಲಿಂಗ್ ಅಲ್ಲಿ ಇದೆಯಾ, ರೂಲಿಂಗ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಮನಸ್ಸು ಬಯಸದೆ ಅತ್ತಿತ್ತ ಬೇರೆ ಬೇರೆ ಸಂಕಲ್ಪಗಳು, ವ್ಯರ್ಥ ಸಂಕಲ್ಪಗಳು, ವಿಕಲ್ಪಗಳಲ್ಲಿ ಹಾವಿಯಾಗ್ತಿಲ್ವಾ ಅಥವಾ ಪ್ರಭಾವಿತವಾಗ್ತಿಲ್ವಾ, ಅಥವಾ ನಾವು ಮನಸ್ಸಿಗೆ ಯಾವ ಸಂಕಲ್ಪದ ವಿಚಾರವನ್ನ ಕೊಡ್ತೀವಿ ಅದೇ ಸಂಕಲ್ಪದಲ್ಲಿ ತಲ್ಲೀನ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಬುದ್ಧಿಯನ್ನು ಸಹ ಯಥಾರ್ಥವಾದಂತ ನಿರ್ಣಯ ತಗೊಳ್ತಾ ಇದೆಯಾ ಅಥವಾ ಬುದ್ಧಿ ನಿರ್ಣಯ ತಗೊಳ್ಳೋದ್ರಲ್ಲಿ ಫೇಲ್ ಆಗಿದೆಯಾ, ಮತ್ತೆ ಸಂಸ್ಕಾರದಲ್ಲಿ ನಾವ್ ಏನನ್ನ ರೆಕಾರ್ಡ್ ಮಾಡ್ಕೊಳ್ತಿದೀವಿ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಬೇಕು. ಇವೆಲ್ಲವೂ ನಮ್ಮ ಕಂಟ್ರೋಲಿಂಗ್ ಅಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಅಂತ ತಂದೆ ಕೇಳ್ತಾರೆ. ಈಗ ಒಂದೊಂದನ್ನೇ ತಂದೆ ಬಿಡಿಸಿ ಹೇಳ್ತಾರೆ ನೋಡಿ. ಮನಸ್ಸಿನ ಉತ್ಪತ್ತಿ, ಮನಸ್ಸಿನ ಸಂಕಲ್ಪವನ್ನ ಉತ್ಪತ್ತಿ ಮಾಡುವಂತವ್ರು ಅಂದ್ರೆ ಅರ್ಥ ಸಂಕಲ್ಪವನ್ನ ರಚಿಸುವಂತವ್ರು, ಸಂಕಲ್ಪದ ಮೇಲೆ ನಿಯಂತ್ರಣವನ್ನ ಹೊಂದಿರುವಂತವ್ರು ಅಂದ್ರೆ ಅರ್ಥ. ಮನಸ್ಸಿನ ಸಂಕಲ್ಪ ಅನ್ನುವಂಥದ್ದು ಸ್ಥಾಪನಾಕರ್ತ. ಹೇಗೆ ತ್ರಿಮೂರ್ತಿ ಶಿವ ತಂದೆಯ 3 ಜನ ತ್ರಿಮೂರ್ತಿ ಕಾರ್ಯಕರ್ತರು ಯಾರಿದ್ದಾರೆ, ಅದರಲ್ಲಿ ಮೊದಲನೇದಾಗಿ ಬ್ರಹ್ಮರವರು ಉತ್ಪತ್ತಿ ಅಥವಾ ಸ್ಥಾಪನೆ ಮಾಡುವಂತವ್ರು. ಅದೇ ರೀತಿ ಮನಸ್ಸು ಬ್ರಹ್ಮನ ಸ್ಥಾನವನ್ನು ತಗೊಳುತ್ತೆ. ಹೇಳ್ತಾರೆ ತಂದೆ ಉತ್ಪತ್ತಿ ಮಾಡುವಂತಹದ್ದು ಅಂದ್ರೆ ಅರ್ಥ ಸಂಕಲ್ಪಗಳ ಸ್ಥಾಪನೆ ಮಾಡುವಂತಹ ಕಾರ್ಯ ಮನಸ್ಸಿನದ್ದಾಗಿದೆ. ಇನ್ನು ಎರಡನೇದಾಗಿದೆ ನಿರ್ಣಯ ತೆಗೆದುಕೊಳ್ಳುವಂತಹದ್ದು ಬುದ್ಧಿ. ಅಂದ್ರೆ ಅರ್ಥ ಬುದ್ಧಿ ನಿರ್ಣಯ ತಗೊಳ್ಳೋದು ಅಂದ್ರೆ ಅರ್ಥ ಪಾಲನೆ ಮಾಡುವಂತಹದ್ದು, ಪಾಲನಾ ಕಾರ್ಯವನ್ನ ಮಾಡುವಂತ ಪಾಲನಾಕರ್ತ ವಿಷ್ಣುವಿನ ಸಮಾನ. ಮೂರನೇದಾಗಿ ಸಂಸ್ಕಾರ. ಹೇಗೆ ಶಂಕರನ ಕರ್ತವ್ಯ ಸಂಹಾರ ಮಾಡುವಂಥದ್ದು ಅಥವಾ ವಿನಾಶ ಮಾಡುವಂತಹದ್ದಾಗಿದೆ, ಹಾಗೆ ಸಂಸ್ಕಾರದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಸಹ ಅಡಕವಾಗುತ್ತೆ. ಅದರಲ್ಲಿ ಕೆಟ್ಟದನ್ನ ಪರಿವರ್ತನೆ ಮಾಡಬೇಕು ಅಥವಾ ವಿನಾಶ ಮಾಡುವಂಥದ್ದು ಅಥವಾ ಕೆಟ್ಟ ಸಂಸ್ಕಾರಗಳ ಸಂಹಾರ ಮಾಡುವಂತಹದ್ದು ಅಂದ್ರೆ ಅರ್ಥ ವಿನಾಶಕರ್ತ ಸಂಸ್ಕಾರದ ಅಂಗವಾಗಿದೆ. ಅದಕ್ಕೆ ತಂದೆ ಹೇಳ್ತಾರೆ, ಹೇಗೆ ಬ್ರಹ್ಮ ಆದಿದೇವ ಆಗಿದ್ದಾರೆ ಅದೇ ರೀತಿಯಲ್ಲಿ ಆದಿಶಕ್ತಿಯಾಗಿದೆ ಮನಸ್ಸು, ಅರ್ಥಾತ್ ಮನಸ್ಸಿನ ಸಂಕಲ್ಪದ ಶಕ್ತಿ. ಆದಿಶಕ್ತಿ ಯಥಾರ್ಥವಾಗಿತ್ತು ಅಂತಂದ್ರೆ ಕಾರ್ಯಕರ್ತ ಆಗಿದ್ದು ಯಥಾರ್ಥವಾದಂತಹ ಕಾರ್ಯವನ್ನ ಮಾಡ್ತಾ ಇದ್ರೆ ಅದರ ಜೊತೆಗಾರರು ಯಾರೆಲ್ಲ ಇರ್ತಾರೆ ಅವರು ಸಹ ಯಥಾರ್ಥವಾದಂತಹ ಕಾರ್ಯವನ್ನೇ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಇಷ್ಟೆಲ್ಲ ವಿವರವನ್ನ ಕೊಟ್ಟ ನಂತರ ತಂದೆ ಹೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ, ಈಗ ನಾನು ಆತ್ಮ ರಾಜ ಆಗಿದ್ದೇನೆ. ನನ್ನ ಮೊದಲನೇ ಕಾರ್ಯಕರ್ತ ಯಾರು ಅಂತಂದ್ರೆ ಮನಸ್ಸು. ಆ ಮನಸ್ಸು ಅನ್ನುವಂಥದ್ದು ನನ್ನ ಸಮೀಪ ಜೊತೆಗಾರ ಅಥವಾ ನನ್ನ ಸಮಾನವಾದಂತಹ ಸೂಚನೆಯನ್ನ ಸ್ವೀಕಾರ ಮಾಡಿ ಅದರಂತೆ ಕಾರ್ಯ ಮಾಡುವಂತಹ ಸ್ನೇಹಿ ಆಗಿದೆಯಾ ಅಂಥೇಳಿ ಚೆಕ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಮಾಯಾರೂಪಿ ಶತ್ರುನು ಸಹ ಮೊದಲೇ ಈ ಒಂದು ಆದಿಶಕ್ತಿಯ ಮೇಲೆ ಅಟ್ಯಾಕ್ ಮಾಡುವಂತಹದ್ದು ಮತ್ತು ಆದಿಶಕ್ತಿಯನ್ನ ಟ್ರೇಟರ್ ಮಾಡುವಂಥದ್ದು ಅಂದ್ರೆ ಅರ್ಥ ವಿದ್ರೋಹಿಯನ್ನಾಗಿ ಮಾಡುವಂತಹದ್ದಾಗಿದೆ ಅಲ್ವಾ. ಯಾವುದೇ ಒಂದು ರಾಜ್ಯದ ವಿನಾಶ ಆಗುವಂತಹದ್ದು ಯಾವ ಕಾರಣ ಅಂತಂದ್ರೆ ಮುಖ್ಯ 3 ಕಾರ್ಯಕರ್ತಗಳ ಮೇಲೆ ಮೊದಲನೇದಾಗಿ ಅಟ್ಯಾಕ್ ಮಾಡಲಾಗುತ್ತೆ. ಅದಕ್ಕೆ ಈಗ ಮಂತ್ರಿ ಒಂದ್ ವೇಳೆ ಸರಿ ಇಲ್ಲ ಅಂತಂದ್ರೆ ಪೂರ್ತಿ ರಾಜ್ಯ ಬಿದ್ದು ಹೋಗ್ಬಿಡುತ್ತೆ. ಹಾಗೇನೆ ಈಗ ಮನಸ್ಸೆಂಬ ಕಾರ್ಯಕರ್ತ ಆದಿಶಕ್ತಿ ಅಂದ್ರೆ ಪ್ರತಿ ಕಾರ್ಯದ ಸ್ಥಾಪನಾಕರ್ತ ಏನಿದೆ ಅದೇ ವಿನಾಶಕರ್ತ ಮಾಡುವಂತಹದ್ದಾಗ್ಬಿಡ್ತು ಅಂತ ಇಟ್ಕೊಳ್ಳಿ. ಅಥವಾ ಆ ಮನಸ್ಸಿನ ಮೇಲೆ ಮಾಯೆ ಅಟ್ಯಾಕ್ ಮಾಡ್ತು ಅಂತಂದ್ರೆ ಆ ಮನಸ್ಸಿನೊಳಗೆ ಕೆಟ್ಟ ಸಂಕಲ್ಪಗಳನ್ನ ಉತ್ಪತ್ತಿ ಮಾಡುವಂತಹ ಬೀಜವನ್ನ ಬಿತ್ತಿತ್ತು ಅಂತಂದ್ರೆ ಪೂರ್ತಿ ರಾಜ್ಯ ಏನಾಗ್ಬಿಡುತ್ತೆ, ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಅದಕ್ಕೆ ತಂದೆ ಹೇಳ್ತಾರೆ, ಮನಸ್ಸನ್ನೇ ಮಾಯೆ ಏನ್ ಮಾಡುತ್ತೆ, ಫಸ್ಟ್ ಅಟ್ಯಾಕ್ ಮಾಡುತ್ತೆ, ನಂತರ ತನ್ ಸಮಾನ ವಿದ್ರೋಹಿಯನ್ನಾಗಿ ಮಾಡ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮನಸ್ಸನ್ನ ವಶ ಮಾಡಿಕೊಂಡು ಮಾಯೆ ತಮ್ಮ ರಾಜ್ಯದ ಸಂಪೂರ್ಣ ಅಧಿಕಾರವನ್ನ ತನ್ನ ವಶಕ್ಕೆ ತಗೊಳ್ಳಿಕ್ಕೆ ಪ್ರಯತ್ನ ಪಡುತ್ತೆ.
ಅದಕ್ಕೆ ತಂದೆ ಹೇಳ್ತಾರೆ, ನಿಮ್ಮ ಮನಸ್ಸೆಂಬ ಆದಿಶಕ್ತಿಯನ್ನ ಮೊದಲಿಗೆ ಸದಾ ತಮ್ಮ ಅಧಿಕಾರಿ ಅಥವಾ ಶಕ್ತಿಯ ಆಧಾರದ ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ. ವಿಶೇಷ ಕಾರ್ಯಕರ್ತನನ್ನ ವಿಶೇಷ ರೂಪದಲ್ಲಿ ನಡೆಸಿ ಅಂತ ಹೇಳ್ತಾರೆ ತಂದೆ. ಯಾಕೆ ಅಂತಂದ್ರೆ, ಯಾವುದೇ ರಾಜ್ಯದಲ್ಲಿ ನೋಡಿ, ರಾಜ ಯಾವುದೇ ಕಾರ್ಯವನ್ನ ಮಾಡುವಂತಹದಿರಲ್ಲ. ಅವರು ಆಜ್ಞೆಯನ್ನ ಮಾಡ್ತಾರೆ, ಕಾರ್ಯವನ್ನ ಕೊಡ್ತಾರೆ. ಅದರ ಕಾರ್ಯಕರ್ತರು ಏನ್ ಮಾಡ್ತಾರೆ, ಕಾರ್ಯವನ್ನ ಪ್ರಾಕ್ಟಿಕಲ್ ಅಲ್ಲಿ ತರ್ತಾರೆ. ಹಾಗೇನೆ ಆ ಕಾರ್ಯವನ್ನ ಕಾರ್ಯಗತ ಮಾಡುವಂತಹ ಅಥವಾ ಆಜ್ಞೆಯನ್ನ ಕಾರ್ಯಗತ ಮಾಡುವಂತಹ ಕಾರ್ಯಕಲಾಪಿಗಳು ಬೇರೆನೆ ಇರ್ತಾರೆ. ರಾಜನ ಆಜ್ಞೆಯನ್ನ ಕಾರ್ಯರೂಪದಲ್ಲಿ ತರುವಂತಹ ಕಾರ್ಯಭಾರ ಮಾಡುವಂತಹ ಕಾರ್ಯಕಲಾಪಿಗಳೇ ಒಂದು ವೇಳೆ ಸರಿಯಾದ ರೂಪದಲ್ಲಿ ಕಾರ್ಯ ಮಾಡ್ತಾ ಇಲ್ಲ ಅಂತಂದ್ರೆ ಪೂರ್ತಿ ರಾಜ್ಯ ಏರುಪೇರಿನಲ್ಲಿ ಬಂದ್ಬಿಡುತ್ತೆ ಅಥವಾ ಅಧೋಗತಿಗೆ ಬಂದ್ಬಿಡುತ್ತೆ. ಅದೇ ರೀತಿ ಆತ್ಮ ಅನ್ನುವಂತಹದ್ದು ರಾಜ ಮಾಡಿಸುವಾತ ಆಗಿದ್ದಾನೆ. ಮಾಡುವಾತ ಆಗಿರುವಂಥದ್ದು ವಿಶೇಷವಾದಂತ ಈ ತ್ರಿಮೂರ್ತಿ ಶಕ್ತಿಗಳು, ಮನಸ್ಸು, ಬುದ್ಧಿ, ಸಂಸ್ಕಾರ. ಮೊದಲಿಗೆ ಈ 3 ಶಕ್ತಿಗಳ ಮೇಲೆ ರೂಲಿಂಗ್ ಪವರ್ ಇತ್ತು ಅಂತಂದ್ರೆ ಅವುಗಳ ಮೇಲೆ ಆಧಾರಿತವಾಗಿರುವಂತಹ ಸಾಕಾರ ಕರ್ಮೇಂದ್ರಿಯಗಳಾದಂತಹ ನಮ್ಮ ಕರ್ಮ ಇಂದ್ರಿಯಗಳು, ಸ್ಥೂಲ ಕರ್ಮ ಇಂದ್ರಿಯಗಳು ಸ್ವತಃವಾಗಿ ಮಾರ್ಗದಲ್ಲಿ ಬರುತ್ತೆ. ಅಂದ್ರೆ ಅರ್ಥ, ನಾವು ಹೇಳಿದ ಹಾಗೆ ಅವುಗಳು ಕೇಳುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಇವತ್ತಿನ ಕಾಲದ ಮನುಷ್ಯರ ಪ್ರತಿಯೊಬ್ಬರ ಕರ್ಮೇಂದ್ರಿಯಗಳು ಜಾಗೃತ ಆಗ್ಬಿಟ್ಟಿದೆ. ಜ್ಞಾನೇಂದ್ರಿಯಗಳಾದಂಥ ಮನಸ್ಸು, ಬುದ್ಧಿ, ಸಂಸ್ಕಾರ ಅನ್ನುವಂಥದ್ದು ಮಲಗ್ಬಿಟ್ಟಿದೆ ಅಥವಾ ಸುಪ್ತ ಆಗ್ಬಿಟ್ಟಿದೆ. ಆ ಕಾರಣ ನೋಡಿ, ಈ ಶರೀರದ ಕರ್ಮೇಂದ್ರಿಯಗಳ ದಾಹ ಜೀವನದಲ್ಲಿ ಹೆಚ್ಚು ಅಶಾಂತಿಯನ್ನು ಉಂಟು ಮಾಡ್ತಾ ಇದೆ. ಅದಕ್ಕೆ ನೋಡಿ, ಯಾವಾಗ ನಮ್ಮ ಜ್ಞಾನೇಂದ್ರಿಯಗಳಾದ ಮನಸ್ಸು, ಬುದ್ಧಿ, ಸಂಸ್ಕಾರ ಜಾಗೃತವಾಗಿರುತ್ತೆ, ಆಗ ನಮ್ಮ ಶರೀರದ ಕರ್ಮಚಾರಿಗಳು ಅಥವಾ ಕರ್ಮೇಂದ್ರಿಯಗಳು ಸುಪ್ತವಾಗಿರುತ್ತೆ ಅಥವಾ ಶಾಂತವಾಗಿರುತ್ತೆ. ಋಷಿ ಮುನಿ ತಪಸ್ವಿಗಳನ್ನ ನೋಡಿರ್ತೀರ, ಅವರ ಕರ್ಮೇಂದ್ರಿಯಗಳು ಎಷ್ಟು ಶೀತಲವಾಗಿರುತ್ತೆ. ಯಾವುದೇ ಚಳಿ, ಮಳೆ, ಬಿಸಿಲಿಗೆ ಅವರ ಕರ್ಮೇಂದ್ರಿಯಗಳು ಚಂಚಲಿತ ಆಗುವಂತಹದಿರಲ್ಲ. ಅಥವಾ ಹಸಿವು, ನಿದ್ರೆ, ದಾಹ ಇವುಗಳಿಗೆ ಅವರ ಕರ್ಮೇಂದ್ರಿಯಗಳು ಅಂದ್ರೆ ವಶ ಆಗುವಂತಹದಿರೋದಿಲ್ಲ. ವರ್ಷಾನುಗಟ್ಟಲೆ ಅವರು ತಪಸ್ಸನ್ನ ಮಾಡ್ತಿರ್ತಾರೆ. ಯಾಕಂದ್ರೆ ಮನಸ್ಸು, ಬುದ್ಧಿ, ಸಂಸ್ಕಾರವನ್ನ ರೂಲಿಂಗ್ ಅಲ್ಲಿ ಇಟ್ಕೊಂಡಿರ್ತಾರೆ. ಹಾಗಾಗಿ ದೇಹದ ಕರ್ಮೇಂದ್ರಿಯಗಳು ಸಹ ರೂಲಿಂಗ್ ಅಲ್ಲಿ ಇರ್ತವೆ. ಇವತ್ತಿನ ಜಗತ್ತಿನಲ್ಲಿ ನಾವೆಲ್ಲ ನೋಡ್ತಾ ಇರ್ಬೋದು, ಇವತ್ತು ಜನ ಎಲ್ಲರೂ ಓಡ್ತಾ ಇರುವಂತದ್ದು ಯಾವುದರ ಹಿಂದೆ ಅಂತಂದ್ರೆ ಶರೀರದ ಕರ್ಮೇಂದ್ರಿಯಗಳ ದಾಹವನ್ನ ತೀರಿಸೋದಕ್ಕೋಸ್ಕರ. ಕಣ್ಗಳು ಏನೆಲ್ಲ ನೋಡ್ತಾ ಇದೆ ಅದನ್ನ ಖರೀದಿಸ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಓಡ್ತಾರೆ, ದುಡಿತಾರೆ, ಕಷ್ಟಪಡ್ತಿರ್ತಾರೆ. ಬಾಯಿಯಿಂದ ಏನನ್ನಾದ್ರೂ ತಿನ್ನಬೇಕು ಎಂಬ ಆಸಕ್ತಿ ಆಗಿರಬಹುದು, ಕಿವಿಗಳಿಂದ ಕೇಳುವಂತ ಆಸಕ್ತಿಗಳು, ಕರ್ಮೇಂದ್ರಿಯಗಳಿಂದ ಉಂಟಾಗುವಂತ ಎಲ್ಲ ಆಸಕ್ತಿಗಳನ್ನ ಪೂರ್ತಿ ಮಾಡ್ಲಿಕ್ಕೋಸ್ಕರ ನಾವೆಷ್ಟೆಲ್ಲ ಶ್ರಮ ಪಡ್ತಾ ಇದೀವಿ. ಆದ್ರೆ ಇವೆಲ್ಲವೂ ಡಿಮಾಂಡ್ ನಮ್ಮ ಆತ್ಮಕ್ಕಿಲ್ಲ. ನಮ್ಮ ಆತ್ಮಕ್ಕೆ ಯಾವುದೇ ರೀತಿಯಾದಂತ ಆರಾಮಿ ಜೀವನದ ಆಸಕ್ತಿ ಇಲ್ಲ. ಆತ್ಮಕ್ಕೆ ಬೇಕಾಗಿರುವಂಥದ್ದು ಸಪ್ತ ಗುಣಗಳು, ಸಪ್ತ ಶಕ್ತಿಗಳು ಅಥವಾ ವಿಶೇಷತೆಗಳು ಆತ್ಮಕ್ಕೆ ಬೇಕಾಗಿರುವಂಥದ್ದು. ಆದ್ರೆ ಶರೀರದ ಇಚ್ಛೆಯನ್ನ ಪೂರ್ತಿ ಮಾಡ್ಲಿಕ್ಕೋಸ್ಕರ ನಾವೆಷ್ಟೆಲ್ಲ ಸ್ಟ್ರಗಲ್ ಪಡ್ತಿರುವಂಥದ್ದು ಅಥವಾ ನಮ್ಮ ಜೀವನದ ಪ್ರಯಾಣ ದೈಹಿಕ ವಸ್ತುಗಳ ಹಿಂದೆನೆ ಖರೀದಿ ಮಾಡೋದ್ರ ಹಿಂದೆನೆ ಓಡ್ತಾ ಇದೆ. ಬಿಟ್ರೆ ಮನಸ್ಸಿಗೆ ಅಥವಾ ಮನಸ್ಸಿನ ಅಂದ್ರೆ ಆತ್ಮದ ಕರ್ಮೇಂದ್ರಿಯಗಳಾದಂತಹ ಮನಸ್ಸು, ಬುದ್ಧಿ, ಸಂಸ್ಕಾರಕ್ಕೆ ಇವ್ಯಾವುಗಳ ಅವಶ್ಯಕತೆ ಇಲ್ಲ. ಅದಕ್ಕೆ ತಂದೆ ಹೇಳ್ತಾರೆ, ಒಮ್ಮೆ ನೀವು ನಿಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರವೆಂಬ ಜ್ಞಾನೇಂದ್ರಿಯಗಳನ್ನ ರೂಲಿಂಗ್ ಅಲ್ಲಿ ತಗೊಂಡಿದ್ದೀರಾ, ಕಂಟ್ರೋಲಿಂಗ್ ಅಲ್ಲಿ ತಗೊಂಡಿದ್ದೀರಾ ಅಂತಂದ್ರೆ ಅವುಗಳ ಮೇಲೆ ಆಧಾರಿತವಾಗಿರುವಂತಹ ಶರೀರದ ಕರ್ಮೇಂದ್ರಿಯಗಳು ತನ್ನಷ್ಟಕ್ಕೆ ತಾನೇ ಸ್ವತಃ ಮಾರ್ಗದಲ್ಲಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕರ್ಮೇಂದ್ರಿಯಗಳನ್ನ ನಡೆಸುವಂತಹ ಅವಶ್ಯಕತೆ ಇರಲ್ಲ. ಅಂದ್ರೆ ಅರ್ಥ, ಕರ್ಮೇಂದ್ರಿಯಗಳು ತಾನೇ ತಾನಾಗಿ ನಿಮ್ಮ ಅನುಗುಣವಾಗಿ ನಡಿಲಿಕ್ಕೆ ಶುರು ಮಾಡ್ಬಿಡುತ್ತೆ. ಈಗ ರೂಲಿಂಗ್ ಪವರ್ ಎಷ್ಟು ಮಟ್ಟಿಗಿದೆ ನಿಮ್ಮಲ್ಲಿ ಅಂತ ಚೆಕ್ ಮಾಡ್ಕೊಳ್ಳಿ ಅಲ್ವಾ. ಈಗ ಯಾವುದೋ ಒಂದು ವಸ್ತು ನೋಡ್ತೀರಾ ಅಂತಂದ್ರೆ ಅದು ನಿಮ್ ಕೈಲಿ ಬರ್ಲಿಲ್ಲ ಅಂದ್ರೆ ಅಲ್ಲಿ ತನಕ ಅಶಾಂತವಾಗ್ಬಿಟ್ಟಿರುತ್ತೆ ಮನಸ್ಸು. ಹಾಗಿದ್ದಾಗ ನಿಮ್ಮಲ್ಲಿ ರೂಲಿಂಗ್ ಪವರ್ ಎಲ್ಲಿದೆ? ಕೇವಲ ನಿಮ್ಮ ಮನಸ್ಸಿನ ಸಂಕಲ್ಪ ಮಾತ್ರ ಅಲ್ಲ, ನಿಮ್ಮ ಕಣ್ಗಳಿಂದ ನೋಡಿದ ವಸ್ತುನೂ ಬೇಕು ಅಂದ್ರೆ ನಿಮ್ಮ ದಾಸರಿಗೆ ದಾಸ. ಮನಸ್ಸು ರಾಜನ ದಾಸ. ಆದ್ರೆ ಮನಸ್ಸನ್ನ ನಿಮ್ಮ ಕರ್ಮೇಂದ್ರಿಯವೆಂಬ ದಾಸನೂ ದಾಸ ಮಾಡ್ಕೊಂಡಿದೆ ಅಂದ್ರೆ ಅರ್ಥ ಎಷ್ಟು ಮಟ್ಟಿಗೆ ನಮ್ಮ ದಾಸತ್ವದ ಬೆಳವಣಿಗೆ ಆಗಿದೆ ಅಂತ ಹೇಳಿ ನೋಡ್ಕೋಬೇಕಾಗತ್ತೆ. ಅದಕ್ಕೆ ತಂದೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಮ ಕರ್ಮೇಂದ್ರಿಯಗಳು ಎಷ್ಟು ವಶದಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳೋದು ಬೇಕಿಲ್ಲ. ಮನಸ್ಸು, ಬುದ್ಧಿ, ಸಂಸ್ಕಾರ ಎಷ್ಟು ವಶದಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ ಸಾಕು.
ಈ ಒಂದು ಮಿಲನವನ್ನ ತಂದೆ ವಿಶೇಷವಾಗಿ ಆ ದಿನ ವಿದೇಶಿಯರೊಂದಿಗೆ ಮೀಟ್ ಮಾಡ್ತಾ ಇದ್ರು. ವಿದೇಶಿಯರನ್ನ ತಂದೆ ಯಾವಾಗಲೂ ಡಬಲ್ ವಿದೇಶಿಗಳಂತ ಕರೀತಾರೆ. ಅದಕ್ಕೆ ಕೇಳ್ತಾರೆ ತಂದೆ, ಹೇಗೆ ಡಬಲ್ ವಿದೇಶಿಗಳಾಗಿದ್ದೀರಾ ಅದೇ ರೀತಿ ಡಬಲ್ ರೂಲರ್ಸ್ ಆಗಿದ್ದೀರಾ ಅಂತ ಕೇಳಿದ್ರು. ಪ್ರತಿಯೊಬ್ಬರ ರಾಜ್ಯ ಕಾರೋಬಾರ್ ಅಥವಾ ರಾಜ್ಯದ ಅಧಿಕಾರಿಗಳು ಸರಿಯಾಗಿ ನಡೀತಾ ಇದ್ದಾರಾ, ಮನಸ್ಸು ಬುದ್ಧಿ ಸಂಸ್ಕಾರ ನಿಮ್ಮ ಅಧಿಕಾರಿಗಳು ಅವ್ರು ಸರಿಯಾಗಿದ್ದಾರಾ ಅಂತ ಕೇಳಿದ್ರು ತಂದೆ. ಹೇಗೆ ಸತ್ಯುಗಕ್ಕೋಸ್ಕರ ಏನಂತ ಬಯಸ್ತೀರಾ, ಸತ್ಯುಗದಲ್ಲಿ ಏನಿರ್ಬೇಕು ಅಂತ ಬಯಸ್ತೀರಾ ಅಂದ್ರೆ ಒಂದೇ ರಾಜ್ಯ, ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ಮತ, ಒಂದೇ ಏಕತೆ ಇರಬೇಕು ಅಂತ ಬಯಸ್ತಿರಲ್ವಾ. ಅದೇ ರೀತಿ ತಂದೆ ಹೇಳ್ತಾರೆ, ಈಗ ನಿಮ್ಮ ಸ್ವರಾಜ್ಯದಲ್ಲಿ ಒಂದೇ ರಾಜ್ಯ ಅರ್ಥಾತ್ ಸ್ವಯಂನ ರಾಜ್ಯ ಅಧಿಕಾರಿಯ ಇಶಾರೆ ಅಥವಾ ಸೂಚನೆಯಂತೆ ನಿಮ್ಮ ಸರ್ವ ಕಾರೋಬಾರು ನಡೀತಾ ಇದೆಯಾ ಅಂತ ಕೇಳಿದ್ರು ತಂದೆ. ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರು. ಯಾಕೆಂದ್ರೆ ಒಂದೇ ಧರ್ಮ ಅಂದ್ರೆ ಅರ್ಥ ಒಂದೇ ಪ್ರಕಾರದ ಧಾರಣೆಯನ್ನ ಹೊಂದಿರುವಂತಹವರು. ಒಂದೇ ಪ್ರಕಾರದ ಧಾರಣೆ ಅಂತಂದ್ರೆ ಪ್ರತಿಯೊಂದು ಕರ್ಮೇಂದ್ರಗಳಿಗೆ ಸಿಕ್ಕಿರುವಂಥದ್ದು ಒಂದೇ ಶ್ರೇಷ್ಠಾಚಾರಿ ಧರ್ಮ ಅಥವಾ ಶ್ರೇಷ್ಠಾಚಾರಿ ಧಾರಣೆ. ಆ ಶ್ರೇಷ್ಠಾಚಾರಿಯ ಧಾರಣೆಯ ಮೂಲಕ ಏರುವ ಕಲಿಯ ಅನುಭವ ಆಗುತ್ತೆ. ಅದಕ್ಕೆ ಕೇಳ್ತಾರೆ ತಂದೆ, ನಿಮ್ಮ ಜೀವನದಲ್ಲಿ ಏರುವ ಕಲಿಯ ಅನುಭವ ಆಗ್ತಾ ಇದೆಯಾ? ಒಂದೇ ಧರ್ಮ, ಒಂದೇ ಧಾರಣೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀರಾ? ಅಥವಾ ಮನಸ್ಸು ತನ್ನದೇ ಆದಂತ ಮನಮತ ನಡೆಸ್ತಾ ಇರುತ್ತೆ, ಮನಸ್ಸಿಗೆ ಅದು ಬೇಕು ಇದು ಬೇಕು ಅನ್ನಿಸ್ತಿರುತ್ತೆ. ಬುದ್ಧಿ ತನ್ನದೇ ಆದಂತ ನಿರ್ಣಯ ಶಕ್ತಿಯನ್ನ ಉಂಟು ಮಾಡ್ತಿರುತ್ತೆ, ಅದು ಬೇಡ ಇದು ಬೇಡ ಅಂತ ಬುದ್ಧಿಯಲ್ಲಿ ಫೇಲ್ ಆಗ್ತಾ ಇರುತ್ತೆ. ಅಥವಾ ಮಿಕ್ಸಪ್ ಮಾಡ್ತಾ ಇರುತ್ತೆ, ಅದು ಇದ್ರೆ ಹೀಗಿರುತ್ತೆ ಇದು ಇದ್ರೆ ಹಾಗಿರುತ್ತೆ ಅಂತ ಕೆಲವು ವಿಚಾರಗಳಲ್ಲಿ ಮಿಲಾವಟ್ ಮಾಡ್ತಿರುತ್ತೆ, ಏನಾದ್ರೂ ಮಿಕ್ಸಪ್ ಮಾಡ್ತಾ ಇದೆ. ಅಥವಾ ಸಂಸ್ಕಾರ ಅನ್ನುವಂತಹದ್ದು ಬೇಡ ಅಂತಂದ್ರೂ ಸಹ ಅಲ್ಲಿ ಇಲ್ಲಿ ಹಾರಾಡ್ತಾ ಇದೆ, ಹಲ್ಚಲ್ಲಾಗಿದೆ, ತನ್ನದೇ ಆದಂತಹ ನೃತ್ಯ ಮಾಡ್ತಾ ಇದೆ ಅಂತಂದ್ರೆ ಆಗ ಒಂದೇ ಧರ್ಮ ಅಥವಾ ಒಂದೇ ಧಾರಣೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಸಾಧ್ಯ ಇರಲ್ಲ. ಒಂದೇ ರಾಜ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಒಂದು ಕಡೆ ಎಳಿತಾ ಇರುತ್ತೆ, ಬುದ್ಧಿ ಇನ್ನೊಂದು ಕಡೆ ಎಳಿತಾ ಇರುತ್ತೆ, ಸಂಸ್ಕಾರ ಮತ್ತೊಂದು ಹೇಳ್ತಾ ಇರುತ್ತೆ. ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಮಕ್ಕಳಿಗೆ ಯಾವಾಗಾದ್ರೂ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳ್ತೀವಿ. ಈಗ ಕಾನ್ಸಂಟ್ರೇಷನ್ ಅಂತಂದ್ರೆ ಏನರ್ಥ ಮಕ್ಕಳಿಗೆ ಗೊತ್ತೇ ಇಲ್ಲ. ಕಾನ್ಸಂಟ್ರೇಷನ್ ಮೀನ್ಸ್ ಇಂಟರ್ಸೆಕ್ಟಿಂಗ್ ಆರ್ ಇನ್ವೆಸ್ಟಿಂಗ್ ಅವರ್ ಮೈಂಡ್ ಅಂಡ್ ಇಂಟೆಲೆಕ್ಟ್ ಇನ್ ಎ ಪರ್ಟಿಕ್ಯುಲರ್ ಟಾಸ್ಕ್ ಅಥವಾ ಪರ್ಟಿಕ್ಯುಲರ್ ಪ್ಲೇಸ್. ನಮ್ಮ ಮನಸ್ಸು ಬುದ್ಧಿಯನ್ನ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಮೇಲೆ ಅಥವಾ ಪ್ಲೇಸ್ ಜೊತೆಗೆ ಅಥವಾ ವರ್ಕ್ನ ಜೊತೆಗೆ ಒಟ್ಟಿಗೆ ಇನ್ವೆಸ್ಟ್ ಮಾಡುವಂಥದ್ದು. ಅಂದ್ರೆ ಮನಸ್ಸು ಯಾವ ಸಂಕಲ್ಪವನ್ನ ಉತ್ಪತ್ತಿ ಮಾಡುತ್ತೆ, ಬುದ್ಧಿ ಅವುಗಳ ಮೇಲೆ ಕಾರ್ಯವನ್ನ ಮಾಡ್ತಾ ಸರಿಯಾ ತಪ್ಪ ಎಂಬ ನಿರ್ಣಯ ಕೊಡುವಂತಹದ್ದು. ಮನಸ್ಸು ಏನ್ ಸಂಕಲ್ಪ ಮಾಡುತ್ತೆ, ಬುದ್ಧಿ ಅದು ತನ್ನ ವಿಜುವಲೈಸೇಷನ್ ಪವರ್ ಮೂಲಕ ಸರಿಯಾದಂತಹ ಒಂದು ಚಿತ್ರಣವನ್ನು ಕೊಡುವಂಥದ್ದು, ವಿಷನ್ ಕೊಡುವಂತಹದ್ದು. ಈಗ ದೂರದಲ್ಲಿರುವಂತಹ ಯಾವುದೋ ಒಂದು ವ್ಯಕ್ತಿಗೆ ಒನ್ ಡೇನಲ್ಲಿ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಅಥವಾ ಫೈಲ್ಸ್ನ ನೀವು ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಟೈಮ್ ಸಿಕ್ತು, ಟೈಮ್ ಕೊಟ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಮನಸ್ಸು ಅದನ್ನ ಸ್ವೀಕಾರ ಮಾಡುತ್ತೆ, ಆಯ್ತು ನಾನು ಇದನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಬುದ್ಧಿ ಅದಕ್ಕೆ ಪ್ಲಾನಿಂಗ್ ಮಾಡ್ಲಿಕ್ಕೆ ಶುರುವಾಗುತ್ತೆ. ಯಾವ ರೂಪದಲ್ಲಿ ನಾನು ಮುಟ್ಟಿಸಿದ್ರೆ ಇನ್ ಟೈಮಲ್ಲಿ ಹೋಗಿ ಮುಟ್ಟಿಸಬಹುದು, ಅದಕ್ಕೆ ಆದಂತಹ ಬೇರೆ ಬೇರೆ ಆಪ್ಷನ್ಸ್ ಗಳನ್ನ ಹುಡುಕೊಂಡು ಅದರಲ್ಲಿ ಯಾವ್ದು ಬೆಟರ್ ಇದೆ ಅಂತ ಡಿಸೈಡ್ ಮಾಡಿ ಮತ್ತೆ ಯಾವ ರೂಪದಲ್ಲಿ ಅದನ್ನ ಮುಟ್ಟಿಸ್ಬೋದು ಅಂತ ಒಂದು ವಿಜುವಲೈಸೇಷನ್ ಕ್ರಿಯೇಟ್ ಮಾಡುತ್ತೆ. ಈ ರೂಪದಲ್ಲಿ ಯಾವ್ದಾದ್ರು ಒಂದು ಕಾರ್ಯವನ್ನು ನಾವು ಕೈ ಹಿಡಿದಾಗ ಅದಕ್ಕೆ ಮನಸ್ಸು ಬುದ್ಧಿಯ ಕೋಆಪರೇಷನ್ ಅಥವಾ ಕೋಆರ್ಡಿನೇಷನ್ ಬೇಕಾಗುತ್ತೆ. ಬಾರಿ ಬಾರಿಗೂ ಮನಸ್ಸು ಬುದ್ಧಿ ಕೋಆರ್ಡಿನೇಟಿವ್ ಆಗಿ ಮಾಡ್ತಾ ಹೋದಾಗ, ಕಾರ್ಯವನ್ನ ಮಾಡ್ತಾ ಹೋದಾಗ ಸಂಸ್ಕಾರ ಅನ್ನುವಂಥದ್ದು ಸಹ ಅದೇ ರೂಪದಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದ್ರೆ ಸಂಸ್ಕಾರ ಆತ್ಮನನ್ನ ಡಾನ್ಸ್ ಮಾಡಿಸುವಂಥದ್ದಾಗ್ಬಿಡುತ್ತೆ. ಅಂದ್ರೆ ಅರ್ಥ ಮನಸ್ಸು ಒಂದು ಹೇಳ್ತಿರುತ್ತೆ, ಒಂದ್ಸತಿ ಬುದ್ಧಿ ಒಂದು ಹೇಳ್ತಿರುತ್ತೆ. ಮನ್ಸು ಹೇಳಿದ್ ಒಂದ್ಸತಿ ಕೇಳ್ತೀರಾ, ಬುದ್ಧಿ ಹೇಳಿದ ಮಾತನ್ನ ಒಂದ್ಸತಿ ಕೇಳ್ತೀರಾ. ಅಂದ್ರೆ ಒಂದ್ಸರಿ ಆ ಪಕ್ಷ, ಇನ್ನೊಂದ್ಸರಿ ಈ ಪಕ್ಷ ಆಗ್ಬಿಡ್ತೀರಾ. ಮನಸ್ಸೊಂದು ಧರ್ಮ, ಬುದ್ಧಿ ಒಂದು ಧರ್ಮದಲ್ಲಿ ಇತ್ತು ಅಂದ್ರೆ ಬಾರಿ ಬಾರಿಗೂ ನಿಮ್ಮ ಧರ್ಮವನ್ನ ಬದಲಾಯಿಸ್ತಾ ಹೋಗ್ಬೇಕಾಗತ್ತೆ. ಅದಕ್ಕೆ ಮನಸ್ಸು ಬುದ್ಧಿ ಸಂಸ್ಕಾರ ಅನ್ನುವಂಥದ್ದು ಒಂದೇ ಧರ್ಮ, ಒಂದೇ ಧಾರಣೆಯಲ್ಲಿ ನಡೆಯುವಂತಹದ್ದಾಗಿರ್ಬೇಕು ಅಂತ ತಂದೆ ಹೇಳ್ತಾರೆ. ಅದಕ್ಕೆ ಈ ದಿನ ಕೇಳ್ತಾರೆ ತಂದೆ, ನಿಮ್ಮ ರಾಜ್ಯದ ಸ್ಥಿತಿಗತಿ ಏನಿದೆ ಅಂದ್ರೆ ನಿಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಅನ್ನುವಂಥದ್ದು ನಿಮ್ಮ ತ್ರಿಮೂರ್ತಿ ಶಕ್ತಿ ಆಗಿದೆ ಅಲ್ವಾ ಅಂತ ಕೇಳ್ತಾರೆ. ಮನಸ್ಸು ಬುದ್ಧಿಯ ಬಗ್ಗೆ ತಂದೆ ವಿವರವಾಗಿ ತಿಳಿಸಿದ್ರು. ಈಗ ಕೇಳ್ತಾರೆ, ಸಂಸ್ಕಾರ ನಿಮ್ಮದು ಮಂಗನಂತೆ ನಿಮ್ಮನ್ನ ಡಾನ್ಸ್ ಮಾಡಿಸಲ್ಲ ತಾನೆ ಅಂತ ಕೇಳಿದ್ರು. ಯಾಕೆಂದ್ರೆ ನೋಡಿ, ಮಂಗ ಏನ್ ಮಾಡ್ತಿರುತ್ತೆ, ಒಮ್ಮೆ ಹಾರುತ್ತೆ, ಒಮ್ಮೆ ಬೀಳುತ್ತೆ, ಒಮ್ಮೆ ಜೋಕಾಲಿ ಆಡ್ತಿರುತ್ತೆ, ಒಮ್ಮೊಮ್ಮೆ ಒಂದೊಂದ್ ತರ ಆಡ್ತಾ ಇರುತ್ತೆ. ಮಂಗ ಅನ್ನುವಂಥದ್ದು ಅದು ಸ್ಥಿರವಾಗಿ ಎಲ್ಲೂ ಆರಾಮಾಗಿ ಕುತ್ಕೊಳ್ಳೋದೇ ಇಲ್ಲ. ಅದು ಯಾವಾಗ್ಲೂ ಸಹ ಚಂಚಲವಾಗಿ ಹಾರಾಡ್ತಾನೆ ಇರುತ್ತೆ.
ಅದಕ್ಕೆ ತಂದೆ ಹೇಳ್ತಾರೆ, ನಿಮ್ಮ ಸಂಸ್ಕಾರ ಸಹ ಒಮ್ಮೆ ಏರುವ ಕಲೆಯ ಸಂಸ್ಕಾರ, ಒಮ್ಮೆ ಬೀಳುವ ಕಲೆಯ ಸಂಸ್ಕಾರ. ನೋಡಿ, ಸಂಸ್ಕಾರಕ್ಕೆ ಆಧಾರ ಆಗಿದೆ ನಾವು ಪದೇ ಪದೇ ಮಾಡುವಂತಹ ಕಾರ್ಯ ನಮ್ಮ ಸಂಸ್ಕಾರ ಆಗ್ಬಿಡುತ್ತೆ. ಬಾರಿ ಬಾರಿಗೂ ನಾವು ಡಿಸ್ಟರ್ಬ್ ಆಗ್ತಾ ಇರ್ತೀವಿ, ಬಾರಿ ಬಾರಿಗೂ ನಾವು ಏರಿಳಿತದಲ್ಲಿ ಬರ್ತಾ ಇರ್ತೀವಿ ಅಂದರೆ ಸಂಸ್ಕಾರ ಸಹ ಹಾಗೇ ಇರುತ್ತೆ. ಒಮ್ಮೆ ನಾವು ಉನ್ನತ ಸ್ಥಿತಿಯನ್ನು ತಲುಪ್ತೀವಿ, ಒಮ್ಮೆ ನಾವು ಬೀಳುವ ಸ್ಥಿತಿಯಲ್ಲಿ ತಲುಪಿಡ್ತೀವಿ. ಅದಕ್ಕೆ ಕೇಳ್ತಾರೆ ತಂದೆ, ನಿಮ್ಮ ಸಂಸ್ಕಾರ ಅನ್ನುವಂತಹದ್ದು ನಿಮ್ಮ ರೂಲಿಂಗಲ್ಲಿ ಇದೆಯಾ? ನೋಡಿ, ಕೆಲವೊಂದ್ಸತಿ ಹೇಳ್ತೀವಿ, ನನಗೇನು ಬಯಕೆ ಇರಲಿಲ್ಲ, ನಾನು ಅಂದ್ಕೊಂಡಿರ್ಲಿಲ್ಲ ಅವರಿಗೆ ಬೈಬೇಕಂತ ಹೇಳ್ಬಿಟ್ಟು, ಹೇಗೋ ನನ್ನ ಬಾಯಿಂದ ಸ್ಕಿಪ್ ಆಗಿ ಬಂತು ಅಂತ ಹೇಳ್ತೀವಿ. ಅಥವಾ ನಾನು ಅಂದ್ಕೊಂಡಿರ್ಲಿಲ್ಲ ಇವ್ರ ಜೊತೆಗೆ ಈ ರೀತಿ ವ್ಯವಹರಿಸ್ಬೇಕಂತ, ಅದು ಹೇಗೋ ಗೊತ್ತಿಲ್ಲ ವ್ಯವಹರಿಸ್ಬಿಟ್ಟೆ ಅಂತ. ಅಂದ್ರೆ ಅರ್ಥ, ಸಂಸ್ಕಾರ ಏನಾಗಿದೆ ಅಂದ್ರೆ ಈಗ ಮಂಗನ ಸಮಾನ ಆಗ್ಬಿಟ್ಟಿದೆ. ಹಿಂದಿನ ಹಳೆಯ ಸಂಸ್ಕಾರಗಳಿಗೆ ವಶ ಆಗ್ಬಿಟ್ಟು ನಮ್ಮ ಕೈ ಮೀರಿ ಏನೆಲ್ಲ ನಾವು ಮಾಡ್ಬಿಡ್ತೀವಿ. ಅಂದ್ರೆ ಅರ್ಥ, ಆ ಮಂಗನಿಗೆ ವಶ ಆಗಿದೀವಿ, ಸಂಸ್ಕಾರ ಮಂಗ ಆಗಿದೆ, ಮಂಗನ ಸಮಾನ ಆಗಿದೆ, ಅದಕ್ಕೆ ನಾವು ವಶೀಭೂತರಾಗ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಈ ಮೂರು ಮನಸ್ಸು, ಬುದ್ಧಿ, ಸಂಸ್ಕಾರಗಳ ಮೇಲೆ ಎಷ್ಟರ ಮಟ್ಟಿಗೆ ನಮಗೆ ಕಂಟ್ರೋಲಿಂಗ್ ಇದೆ, ರೂಲಿಂಗ್ ಇದೆ, ಚೆಕ್ ಮಾಡ್ಕೋಬೇಕು. ಎಲ್ಲ ಕರ್ಮೇಂದ್ರಿಯಗಳು ಕಂಟ್ರೋಲಿಂಗ್ ಅಲ್ಲಿ ಇದಾವ, ಅಥವಾ ಮನಸ್ಸು ಒಮ್ಮೆ ಒಂತರಹ, ಬುದ್ಧಿ ಇನ್ನೊಮ್ಮೆ ಮಿಕ್ಸಪ್ ಮಾಡಿ ನಿರ್ಣಯ ಕೊಡುವಂತಹದ್ದು. ಇವತ್ತು ನಿರ್ಣಯ ಸರಿಯಾಗಿ ಕೊಡುತ್ತೆ, ನಾಳೆ ನಿರ್ಣಯದಲ್ಲಿ ಮಿಕ್ಸಪ್ ಮಾಡಿಬಿಡುತ್ತೆ, ಬೇಡ ಬಿಡು ಇನ್ನೇನೋ ಮಾಡ್ಬೇಕಂತ ಸಂಕಲ್ಪ ನಿರ್ಣಯ ತಗೊಳ್ತೀರಿ ಸಂಕಲ್ಪದ ಹಿಂದೆ. ಆಮೇಲೆ ಬುದ್ಧಿ ಹೇಳುತ್ತೆ, ಇವತ್ತು ಹಾ ಅಂತ ಹೇಳಿರುತ್ತೆ, ನಾಳೆ ಬೇಡ ಬಿಡು ಅಂತ ಹೇಳಿ. ಆ ರೀತಿ ಬುದ್ಧಿಯು ಸಹ ಬಾರಿ ಬಾರಿಗೂ ಡೈವರ್ಟ್ ಆಗ್ತಾ ಇರುತ್ತಾ? ಈಗೀಗ ಯಥಾರ್ಥವಾಗಿರ್ತೀರಾ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ವ್ಯರ್ಥದಲ್ಲಿ ಹೋಗ್ಬಿಡ್ತೀರಾ, ಈ ರೀತಿ ಆಗ್ತಾ ಇರುತ್ತಾ ಅಂತ ಹೇಳಿ ತಂದೆ ಕೇಳ್ತಾ ಇದ್ರು. ಈ ಒಂದು ಮಿಲನವನ್ನ ವಿಶೇಷವಾಗಿ ವಿದೇಶಿಯರೊಂದಿಗೆ ಮಾಡ್ತಾ ಇದ್ದ ಕಾರಣ ತಂದೆ ವಿದೇಶಿಯರಿಗೆ ಕೇಳಿದ್ರು, ವಿದೇಶಿಯರ ಬಳಿ ಮಾಯೆ ಬರುತ್ತಾ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ವರ್ತಮಾನ ಸಮಯದಲ್ಲಿ, ಅಂದ್ರೆ ಕಡಿಮೆ ಸಮಯದಲ್ಲಿ ಬಹಳ ಶ್ರೇಷ್ಠವಾಗಿ ಏರುವಂತ ಸಮಯ ಇದಾಗಿದೆ. ಮತ್ತೆ ಏರ್ಬೇಕು ಅಂದ್ರೆ ಇದೇ ಸಮಯದಲ್ಲಿ ಇರ್ಬೋದು, ಮತ್ತೆ ತುಚ್ಛ ಗತಿಗೆ ಇಳಿಬೇಕು ಅಂದ್ರೂ ಸಹ ಇದೇ ಸಮಯದಲ್ಲಿ ಇಳಿಲಿಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೆ ತಂದೆ ಹೇಳ್ತಾರೆ, ಸಿಕ್ಕಿರುವಂತ ಸ್ವಲ್ಪ ಸಮಯದಲ್ಲಿ ಎಲ್ಲಾ ಪ್ರಕಾರದ ಅನುಭವಗಳನ್ನ ಪೂರ್ತಿ ಮಾಡ್ಕೊಂಡು ಬಂದಿದ್ದೀರಾ ನೀವು ವಿದೇಶಿಯರು. ಉದಾಹರಣೆಗೆ ತಗೊಳ್ತಾರೆ, ತಂದೆ ಹೇಳ್ತಾರೆ, ಈಗ ಯಾವ್ದಾದ್ರು ವಸ್ತುವನ್ನ ಮನಸ್ಸಿಗೆ ತೃಪ್ತಿಯಾಗೋಷ್ಟು ತಿನ್ಬಿಟ್ಟಿದ್ದೀರಾ ಅಂತ ಇಟ್ಕೊಳ್ಳಿ, ಆಮೇಲೆ ಅದನ್ನ ಮತ್ತೆ ಬೇಡಿಕೆ ಇರೋದಿಲ್ಲ. ಹಾಗೇನೆ ವಿದೇಶಿಯರು ಎಲ್ಲಾ ಪ್ರಕಾರದ ಸಾಧನಗಳನ್ನ ಫುಲ್ ಫೋರ್ಸ್ ಇಂದ ಉಪಯೋಗಿಸಿದ್ದಾರೆ. ಹಾಗಾಗ್ಬಿಟ್ಟು ಅವರು ಸುಸ್ತಾಗ್ಬಿಟ್ಟಿದ್ದಾರೆ. ತಂದೆ ಹೇಳ್ತಾರೆ, ಯಾರಾದ್ರೂ ಸುಸ್ತಾಗ್ಬಿಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ಆರಾಮ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಬಿಟ್ರೆ ಅವ್ರು ಸಂಪೂರ್ಣವಾಗಿ ಮಲಗ್ಬಿಡ್ತಾರೆ ಅಥವಾ ಮರೆ ಆಗ್ಬಿಡ್ತಾರೆ, ಡೀಪ್ ಸ್ಲೀಪ್ ನಲ್ಲಿ ಹೊರಟೋಗ್ಬಿಡ್ತಾರೆ. ಅದೇ ರೀತಿ ವಿದೇಶಿಗಳ ಹತ್ರ ಮಾಯೆ ಬರೋಕೆ ಅವಕಾಶ ಸ್ವಲ್ಪನೇ ಇದೆ. ಯಾಕೆಂದ್ರೆ ಮಾಯೆ ಕಡಿಮೆ ಸಮಯದಲ್ಲಿ ಬಹಳಷ್ಟು ಅನುಭವವನ್ನ ಮಾಡಿಸ್ಬಿಟ್ಟಿದೆ. ಯಾಕೆಂದ್ರೆ ಇಷ್ಟು ದಿನಗಳ ಕಾಲ ಯಾವೆಲ್ಲ ವಸ್ತುಗಳ ಹುಡುಕಾಟ ಇತ್ತು ಅವೆಲ್ಲವೂ ಸಹ ಸಿಕ್ಬಿಟ್ಟಿದೆ. ಹಾಗಿದ್ದಾಗ ಮಾಯೆ ವಸ್ತು ವೈಭವಗಳ ಮೂಲಕ ಬರುವಂತಹದಿತ್ತು. ಈಗ ಮಾಯೆ ಬರ್ಲಿಕ್ಕೆ ಯಾವುದೇ ರೀತಿಯಾದಂತ ಡೋರ್ಸ್ ಓಪನ್ ಇಲ್ಲ. ಅದಕ್ಕೆ ತಂದೆ ಹೇಳ್ತಾರೆ, ಇನ್ನೂ ಮಾಯೆ ಬರ್ತಾ ಇದೆಯಾ ಅಥವಾ ಬರೋದು ಸ್ಟಾಪ್ ಆಗಿದೆಯಾ? ಯಾಕೆಂದ್ರೆ ಮಾಯೆಗೆ ನೀವು ಮಕ್ಕಳು ಹಳೆಯ ಗ್ರಾಹಕರಾಗಿದ್ದೀರಾ. ಹಾಗಾಗಿ ಹಳೆ ಗ್ರಾಹಕರ ಮೇಲೆ ಅಟೆನ್ಷನ್ ಇರುತ್ತೆ. ಆದ್ರೆ ಹಳೆಯ ಗ್ರಾಹಕರ ಬದಲಾಗಿ ಹೊಸ ಗ್ರಾಹಕರು ಯಾರಾದ್ರೂ ಸಿಕ್ಕಿದ್ರೆ ಹಳೆ ಗ್ರಾಹಕರನ್ನ ತಾನಾಗಿ ಮಾಯೆ ಬಿಟ್ಬಿಡುತ್ತೆ. ಅಂದ್ರೆ ರೂಲಿಂಗ್ ಪವರ್ ನಲ್ಲಿ ಇರುವಂತಹವ್ರ ಹತ್ರ ಮಾಯೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮಾಯೆನು ನೋಡುತ್ತೆ, ಇವರು ಕಾರ್ಯಕರ್ತರು ಬುದ್ಧಿವಂತರಾಗಿದ್ದಾರ, ಅಟೆನ್ಷನ್ ಅಲ್ಲಿ ಇರ್ತಾರ, ಧೈರ್ಯವಂತರಾಗಿದ್ದಾರ ಅಂತ ಹೇಳ್ಬಿಟ್ಟು. ಹಾಗೇನಾದ್ರೂ ಇತ್ತು ಅಂದ್ರೆ ಮಾಯೆ ಬರೋದೇ ಇಲ್ಲ. ರೂಲಿಂಗ್ ಪವರ್ ಎಷ್ಟು ಮಟ್ಟಿಗಿದೆ ಅದ್ರ ಚೆಕಿಂಗ್ ಮಾಡ್ಕೊಳ್ಳಿ. ಒಂದ್ ವೇಳೆ ಪವರ್ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಅದಕ್ಕೇನ್ ಕಾರಣ ಅಂತನೂ ಸಹ ನೋಡಿ. ಬರೀ ಕಾರಣದಲ್ಲಿ ಸಿಕ್ಕಾಕೊಳ್ಳುವಂಥದ್ದಲ್ಲ, ಅದು ಕಾರಣ ನನಗೆ ಇದು ಮಾಡ್ಲಿಕ್ಕೆ ಆಗ್ತಿಲ್ಲ, ಇದು ಕಾರಣ ನನ್ನಲ್ಲಿ ಕಂಟ್ರೋಲಿಂಗ್ ಇಲ್ಲ ಅಂತ ಬರೀ ಕಾರಣ ಹುಡುಕಿ ಅಂತ ತಕ್ಷಣ ಕಾರಣದಲ್ಲಿ ಸಿಕ್ಕಾಕೊಳ್ಳುವಂಥದ್ದಲ್ಲ. ಕಾರಣಗಳನ್ನ ನಿವಾರಣೆಯಲ್ಲಿ ಪರಿವರ್ತನೆ ಮಾಡಬೇಕು. ಕಾರಣ ಅನ್ನುವಂಥದ್ದು ಸಂಪೂರ್ಣ ಸಮಾಪ್ತಿ ಆಗೋದು ಅಂದ್ರೆ ಅರ್ಥ ಮಾಯೆ ಸಮಾಪ್ತಿ ಆಗುವಂಥದ್ದು. ಯಾಕೆ ಅಂತಂದ್ರೆ ಮಾಯೆನೂ ಸಹ ಮುಖ್ಯವಾದಂತಹ ಕಾರಣದ ರೂಪದಲ್ಲೇ ಬರುತ್ತೆ. ಆ ಕಾರಣ ತಂದೆ ಹೇಳ್ತಾರೆ, ಕಾರಣವನ್ನ ನಿವಾರಣೆಯಲ್ಲಿ ಪರಿವರ್ತಿಸ್ಬಿಟ್ಟಿದ್ದೀರಾ ಅಂದ್ರೆ ಮಾಯೆ ಸದಾ ಕಾಲಕ್ಕಾಗಿ ಸಮಾಪ್ತಿ ಆಗ್ಬಿಡತ್ತೆ ಅಲ್ವಾ? BKSಗೂ ನೋಡಿ ತಂದೆ ಹೇಗೆ ಹೇಳ್ತಾ ಇದ್ದಾರೆ ಅದರ ಅನುಸಾರವಾಗಿ ಚೆಕ್ ಮಾಡ್ಕೊಳ್ತಾ ಹೋದ್ರೆ
ಅನೇಕ ಕಾರಣಗಳು, ಪುರುಷಾರ್ಥ ಮಾಡಲಿಕ್ಕೆ ಎಷ್ಟೊಂದಿದೆ, ಸೇವೆ ಮಾಡಲಿಕ್ಕೆ ಎಷ್ಟೊಂದಿದೆ, ಆದರೆ ಕಾರಣನೇ ಮುಂದೆ ಇಟ್ಕೊಂಡು ಏನು ಮಾಡ್ತೀವಿ, ನಾನು ಎಕ್ಸಾಮ್ಟೆಡ್ ಅಂತ ಅಂದ್ಕೊಳ್ತೀವಿ, ನಮಗೆ ಎಕ್ಸ್ಕ್ಯೂಸಸ್ ಇದೆ ಅಂತ ಅಂದ್ಕೊಳ್ತೀವಿ. ಕಾರಣವನ್ನು ಮುಂದಿಟ್ಟು ನಮಗೆ ನಾವೇ ಮೋಸ ಮಾಡ್ಕೊಳ್ತಾ ಇದ್ದೀವಿ, ವಂಚಿಸ್ಕೊಳ್ತಾ ಇದ್ದೀವಿ. ಹೇಳ್ತೀವಿ ಇದು ಕಾರಣ ನಾನು ಪುರುಷಾರ್ಥ ಮಾಡ್ಲಿಕ್ಕಾಗ್ತಿಲ್ಲ, ಅದೂ ಕಾರಣ ನಾನು ಮುಂದುವರಿಯೋಕ್ಕಾಗ್ತಿಲ್ಲ, ಮತ್ತೊಂದು ಕಾರಣ ನಾನು ಮುರಳಿ ಕೇಳಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ತಂದೆ ಹೇಳ್ತಾರೆ ಕಾರಣ ಬಹಳ ದೊಡ್ಡ ಶತ್ರುವಾಗಿದೆ. ಕಾರಣವನ್ನ ಬೇಗ, ಸಾಧ್ಯವಾದಷ್ಟು ಬೇಗ ನಿವಾರಣೆಯಲ್ಲಿ ಪರಿವರ್ತಿಸ್ಕೊಂಡ್ಬಿಡ್ಬೇಕು. ಅದಕ್ಕೆ ತಂದೆ ಹೇಳಿದ್ರು, ಇವತ್ತಂತೂ ಬಹಳಷ್ಟು ನೀವು ಮುರಳಿಯನ್ನ ಕೇಳಿದಿರಾ, ಇವತ್ತು ಮುರಳಿ ನುಡಿಸ್ಲಿಕ್ಕೋಸ್ಕರ ಬಂದಿಲ್ಲ, ಮುರಳೀಧರರು ನೀವೇ ಆಗ್ಬಿಡಿ ಅಂತ ಹೇಳಿದ್ರು ತಂದೆ. ಮುಂದೆ ಮಾಯೇನೇ ಸಮರ್ಪಿತ ಆಗ್ಬಿಡ್ಬೇಕು. ಈ ರೀತಿ ಮುರಳೀಧರರಾಗಿದ್ದೀರಾ ಅಥವಾ ಸ್ಥೂಲವಾದಂತಹ ಕೊಳಲನ್ನ ನುಡಿಸುವಂತವರಾಗಿದ್ದೀರಾ ಅಂತ ಕೇಳಿದ್ರು ತಂದೆ. ಬಹಳ ಚೆನ್ನಾಗಿ ನಿಮ್ಮ ಜೀವನ ನಡೀತಾ ಇದೆ, ಇದರಲ್ಲಿ ಸಹ ಅಂದ್ರೆ ಜ್ಞಾನ ಮಾರ್ಗದಲ್ಲೂ ಸಹ ಮುರಳೀಧರರಾಗಿ ಅಂತ ಹೇಳಿದ್ರು ತಂದೆ. ಮಾಯೇನ ಸರೆಂಡರ್ ಮಾಡಿಸುವಂತವರೇ ಮುರಳೀಧರರಾಗಿರ್ತಾರೆ. ಆ ದಿನ ಮ್ಯೂಸಿಕ್ ಅಂದ್ರೆ ವಿದೇಶಿಯರಿಗೆ ಮ್ಯೂಸಿಕ್ಸ್ ಮೇಲೆ ತುಂಬಾ ಆಸಕ್ತಿ ಇರುತ್ತೆ. ಕೆಲವು ಮ್ಯೂಸಿಷಿಯನ್ಸ್ ಬಂದಿದ್ರು. ತಂದೆ ಹೇಳ್ತಾರೆ ಈ ಮ್ಯೂಸಿಕ್ಸ್ ಸಹ ನುಡಿಸುವಂತಹ ಶೋಂಕು ಅಂದ್ರೆ ಆಸಕ್ತಿ ಬಹಳಷ್ಟು ಜನಕ್ಕಿದೆ. ಯಾವ ಸಮಯದಲ್ಲಿ ಈ ಮ್ಯೂಸಿಕ್ಸ್ನ ನೀವು ಪ್ಲೇ ಮಾಡ್ತೀರಾ ಅಥವಾ ಬಾರಿಸ್ತೀರಾ ಅಥವಾ ನೀವು ನುಡಿಸ್ತೀರಾ, ಆ ಸಮಯದಲ್ಲಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ತಂದೆ. ಏನ್ ಚೆಕ್ ಮಾಡ್ಕೋಬೇಕು ಅಂದ್ರೆ, ಮಲಗುವಂತಹ ರಹಸ್ಯಯುಕ್ತ ಮ್ಯೂಸಿಕ್ ಅನ್ನು ಪ್ಲೇ ಮಾಡ್ಲಿಕ್ಕೆ ಬರುತ್ತಾ ನನ್ಗೆ ಅಂತ ಚೆಕ್ ಮಾಡ್ಕೋಬೇಕು. ಈ ರಹಸ್ಯಯುಕ್ತವಾದಂತ ಮ್ಯೂಸಿಕ್ ಅನ್ನ ಸದೈವಕ್ಕೂ ನೀವು ಬಾರಿಸ್ತಾ ಇದ್ದೀರಾ ಅಂತಂದ್ರೆ ಅಥವಾ ಪ್ಲೇ ಮಾಡ್ತಾ ಇದ್ದೀರಾ ಅಂದ್ರೆ ಮಾಯೆ ಸದಾ ಕಾಲಕ್ಕಾಗಿ ನಿಮ್ ಮುಂದೆ ಸರೆಂಡರ್ ಆಗ್ಬಿಡತ್ತೆ. ಅಂತಹ ಮ್ಯೂಸಿಕ್ಸ್ ನ ಬಾರಿಸ್ಲಿಕ್ಕೆ ಅಥವಾ ಪ್ಲೇ ಮಾಡ್ಲಿಕ್ಕೆ ಬರುತ್ತೆ ನಿಮ್ಗೆ ಅಂತ ಕೇಳಿದ್ರು ತಂದೆ. ಮತ್ತೆ ತಂದೆ ವಿದೇಶಿಯರಿಗೆ ಹೇಳಿದ್ರು, ಪದ್ಮ ಪದಂ ಗುಣ ಭಾಗ್ಯಶಾಲಿಗಳಾಗಿದ್ದೀರಾ, ದೂರದಿಂದ ಬರ್ತೀರಾ, ಆದ್ರೂ ಸಹ ಪದ್ಮಗುಣದಷ್ಟು ಭಾಗ್ಯವಂತರು ನೀವಾಗಿದ್ದೀರಾ, ಅಷ್ಟು ಭಾಗ್ಯವನ್ನ ಪಡ್ಕೊಳ್ತೀರಾ. ಎಷ್ಟು ದೇಶದಿಂದ ಬಂದಿರ್ತಾರೆ, ವರ್ಷಗಳು ಕಳಿ ಹೊತ್ತಿಗೆ ದೇಶವಾಸಿಗಳೆಷ್ಟು ಪಡ್ಕೊಳ್ತಾರೆ ಅಷ್ಟನ್ನ ವಿದೇಶಿಯರು ಕಡಿಮೆ ಸಮಯದಲ್ಲಿ ಪ್ರಾಪ್ತ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಬಾಬಾ. ವಿಶೇಷವಾದಂತ ಪಾಲನೆಯನ್ನು ಸಹ ಪಡ್ಕೊಳ್ತಾರೆ ಅಂತ ಹೇಳ್ತಾರೆ. ನೋಡಿ, ಇವತ್ತಿನ ಮುರಳಿಯಲ್ಲಿ ಬಾಬಾರವರು ಹೇಳಿರುವಂತ ಮಹಾವಾಕ್ಯದ ಅನುಸಾರವಾಗಿ ನಮಗೆ ನಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರದ ಮೇಲೆ ಕಂಟ್ರೋಲಿಂಗ್ ರೂಲಿಂಗ್ ಪವರ್ ಬೇಕು. ಅಂದ್ರೆ ಅದು ಯಾವಾಗ ಬರ್ಲಿಕ್ಕೆ ಸಾಧ್ಯ ಇದೆ? ನೀವು ರಾಜಯೋಗ ಮೆಡಿಟೇಷನ್ ಅಲ್ಲಿ ಕಲ್ತಿದ್ದೀರಾ. ತಂದೆಯ ನೆನಪಿನಿಂದ ಮನಸ್ಸಿನ ಸಂಕಲ್ಪಗಳು ಹಾಗೂ ಅಂದ್ರೆ ಸಂಕಲ್ಪದ ಗತಿ ನಿಧಾನವಾಗ್ತಾ ಹೋಗುತ್ತೆ. ಯಾವಾಗ ಸಂಕಲ್ಪದ ಗತಿ ನಿಧಾನವಾಗ್ತಾ ಹೋಗುತ್ತೆ, ಅದರ ಕ್ವಾಲಿಟಿ ಹೆಚ್ಚುತ್ತಾ ಹೋಗುತ್ತೆ. ಯಾವಾಗ ಸಂಕಲ್ಪದ ಕ್ವಾಲಿಟಿ ಹೆಚ್ಚುತ್ತಾ ಹೋಗುತ್ತೆ, ಆಗ ಬುದ್ಧಿಯಲ್ಲಿರುವಂತಹ ಕನ್ಫ್ಯೂಷನ್ ಸಮಾಪ್ತಿಯಾಗುತ್ತೆ. ಬುದ್ಧಿ ಯಥಾರ್ಥವಾದಂತಹ ಸರಿಯಾದ ನಿರ್ಣಯ ತಗೊಳ್ಳೋದ್ರಲ್ಲಿ ಸಮರ್ಥ ಆಗ್ತಾ ಹೋಗುತ್ತೆ. ಬುದ್ಧಿಯ ನಿರ್ಣಯ ಸಮರ್ಥವಾಗ್ತಾ ಹೋದಾಗ ಬಾರಿ ಬಾರಿಗೂ ಸಮರ್ಥ ನಿರ್ಣಯದಿಂದ ಸಮರ್ಥ ಸಂಸ್ಕಾರದ ನಮ್ಮದು ರೂಢಿಸ್ಕೊಳ್ತಾ ಹೋಗುತ್ತೆ, ಅಂದ್ರೆ ರೂಪಿಸ್ಕೊಳ್ತಾ ಹೋಗುತ್ತೆ. ಅಂತಹದೇ ವ್ಯಕ್ತಿತ್ವ ನಮ್ಮದು ನಿರ್ಮಾಣ ಆಗ್ತಾ ಹೋಗುತ್ತೆ. ಅದಕ್ಕೆ ತಂದೆ ಹೇಳಿದ್ರು ನೋಡಿ, ಅಂತಿಮದವರೆಗೆ ನಿಮ್ಮಿಂದ ಯಾವುದೇ ಪುರುಷಾರ್ಥ ಆಗಿಲ್ಲ ಅಥವಾ ಯಾವುದೇ ಕರ್ಮೇಂದ್ರಿಯಗಳು ನಿಮ್ಮ ಕಂಟ್ರೋಲಿಂಗ್ ಅಲ್ಲಿ ರೂಲಿಂಗ್ ಅಲ್ಲಿ ಬರಲಿಲ್ಲ ಅನ್ನೋದಕ್ಕೆ ಕಾರಣಗಳನ್ನ ಹೇಳ್ತಾ ಕುತ್ಕೊಳ್ಳುವಂತಹದಿಲ್ಲ. ಕಾರಣವನ್ನ ನಿವಾರಣೆಯಲ್ಲಿ ಪರಿವರ್ತಿಸ್ಬಿಟ್ಟು ಈ ಮಾರ್ಗದಲ್ಲಿ ಮುಂದುವರಿತಾ ಹೋಗ್ಬೇಕಾಗತ್ತೆ. ಹೊರಗಿನ ಜಗತ್ನಲ್ಲಿ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಥವಾ ಮನಸ್ಸನ್ನ ರೂಲ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದೇನೆ, ಬುದ್ಧಿಯಲ್ಲಿ ಸರಿಯಾದ ನಿರ್ಣಯ ತಗೊಳ್ಳಿಕ್ಕಾಗ್ದೇನೆ ಬಹಳಷ್ಟು ಕನ್ಫ್ಯೂಷನ್ ಅಲ್ಲಿ ಸಿಕ್ಕಾಕೊಂಡು. ಯಾಕೆಂದ್ರೆ ಆಪ್ಷನ್ಸ್ ಜಾಸ್ತಿ ಇದೆ ಜಗತ್ತಿನಾದ್ಯಂತ. ಆಪ್ಷನ್ಸ್ ಜಾಸ್ತಿ ಇದ್ದಾಗ ನಿರ್ಣಯ ತಗೊಳ್ಳಿಕ್ಕಾಗ್ದೇನೆ ಬಹಳಷ್ಟು ಜನ ಫ್ರಸ್ಟ್ರೇಷನ್ ಅಲ್ಲಿ ಬಂದಿದ್ದಾರೆ. ತಂದೆಯ ಮಹಾವಾಕ್ಯ ಮುರಳಿ ಅನ್ನುವಂತಹದ್ದೇನಿದೆ, ಪ್ರತಿನಿತ್ಯ ಆತ್ಮನನ್ನ ಸಮರ್ಥ ಮಾಡ್ತಾ ಹೋಗುತ್ತೆ. ಯಥಾರ್ಥವಾದಂತ ನಿರ್ಣಯ ತೆಗೆದುಕೊಳ್ಳುವಂತ ಶಕ್ತಿ ನಮ್ಮ ಬುದ್ಧಿಗೆ ಬರ್ತಾ ಹೋಗುತ್ತೆ. ನಮ್ಮ ಭವಿಷ್ಯ ನಮ್ಗೆ ಸ್ಪಷ್ಟವಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ನಮ್ಮ ಸಂಸ್ಕಾರ, ನಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ಉಜ್ವಲವಾದಂತ ವ್ಯಕ್ತಿತ್ವ ನಿರ್ಮಾಣ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಭಗವಂತನ ಮಹಾವಾಕ್ಯವನ್ನ ಆಲಿಸ್ತಾ ಅದ್ರ ಕಡೆಗೆ ಸ್ವಲ್ಪ ಮನನ ಚಿಂತನವನ್ನ ಮಾಡ್ತಾ ಅಟೆನ್ಷನ್ ರೂಪಿ ಕಾವಲುಗಾರನನ್ನ ಬಹಳ ಅಂದ್ರೆ ಎಚ್ಚರಿಕೆಯಾಗಿರುವಂತಹದ್ದು. ನಮಗೆ ಅಟೆನ್ಷನ್ ಯಾವಾಗಲೂ ಇರಬೇಕು. ತಂದೆ ಹೇಳಿದ್ದಾರೆ, ಟೆನ್ಷನ್ ಬೇಡ, ಪುರುಷಾರ್ಥದಲ್ಲಿ ಅಟೆನ್ಷನ್ ಕೊಟ್ರೆ ಸಾಕು. ಮತ್ತೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಾವು ನಮ್ಮ ಕರ್ಮೇಂದ್ರಿಯಗಳನ್ನು ನಡೆಸಬೇಕಾಗತ್ತೆ. ಆ ಸಮಯದಲ್ಲಿ ನಮ್ಮಲ್ಲಿ ಧೈರ್ಯ, ಸಾಹಸ ಅನ್ನುವಂಥದ್ದು ಇರಬೇಕಾಗತ್ತೆ. ಕೆಲವೊಮ್ಮೆ ನಾವು ಧೈರ್ಯ ಕಳ್ಕೊಂಡು ಬಿಡ್ತೇವೆ, ನಮ್ಮ ಕರ್ಮೇಂದ್ರಿಯಗಳಿಗೆ ವಶ ಆಗ್ಬಿಡ್ತೇವೆ. ಆಗ ಎಷ್ಟೆಲ್ಲ ಪ್ರಯತ್ನ ಪಟ್ಟ ನಂತರನೂ ಸಹ ನಾವು ಕರ್ಮೇಂದ್ರಿಯಗಳಿಗೆ ಅಧೀನರಾಗ್ಬಿಡ್ತೇವೆ. ಅಧಿಕಾರಿಗಳಾಗಬೇಕಂದ್ರೆ ಸ್ವಲ್ಪ ಸಾಹಸವನ್ನ ತೋರಿಸ್ಬೇಕಾಗತ್ತೆ, ಸ್ವಲ್ಪ ಧೈರ್ಯವನ್ನ, ತಾಳ್ಮೆಯನ್ನ ಮತ್ತೆ
ಬುದ್ಧಿವಂತಿಕೆಯನ್ನು, ಅಟೆನ್ಷನನ್ನು ಕೊಡಬೇಕಾಗತ್ತೆ. ಈ ಲೌಕಿಕದಲ್ಲಿ ಜಗತ್ತಲ್ಲಿ ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಎಷ್ಟೆಲ್ಲ ಸಾಹಸ ತೋರಿಸ್ತಾರೆ. ಇಲ್ಲಿ ನಮಗೆ ಪರಮಾತ್ಮನ ಸಹಯೋಗ ಸಹ ಇದೆ. ಕೇವಲ ನಾವು ಜಗತ್ತಿನ ಮೇಲಲ್ಲ, ಯಾವಾಗ ನಾವು ನಮ್ಮ ಕರ್ಮೇಂದ್ರಿಯಗಳ ಮೇಲೆ ರೂಲರ್ ಆಗಿಬಿಡ್ತೇವೆ, ಕಂಟ್ರೋಲರ್ ಆಗಿಬಿಡ್ತೇವೆ, ಆಗ ನಮ್ಮ ಜೀವನ ತುಂಬ ಶ್ರೇಷ್ಠ, ಸೇಫ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ಜೀವನನೂ ಸಹ ಹೇಗೆ ಮರಳುಗಾಡಿನ ನಲ್ಲಿ ಮಿಂಚುವಂತಹ ಓಯಿಸಿಸ್ನ ಹಿಂದೆ ಅಥವಾ ಮರಳುಗಾಡಿನಲ್ಲಿ ಮಿಂಚುವಂತಹ ಜಲಧಾರಿಯ ಹಿಂದೆ ಓಡುವಂತಹ ಜಿಂಕೆಯಂತಾಗದೆ ನಮ್ಮ ಮನಸ್ಸು ಬುದ್ಧಿ ಅನ್ನುವಂತಹದ್ದು ಯಥಾರ್ಥವಾದಂತಹ ಮಾರ್ಗದಲ್ಲಿ, ಯಥಾರ್ಥವಾದಂತಹ ನಿರ್ದೇಶನದಲ್ಲಿ ನಡೆಯುವಂತಹದ್ದಾಗಬೇಕು. ಅದಕ್ಕೋಸ್ಕರ ತಂದೆಯ ಈ ದಿನದ ಮಹಾವಾಕ್ಯ ಸಮರ್ಥವಾಗಿದೆ ಅಂತ ತಿಳ್ಕೊಳ್ತಾ ಇದನ್ನು ನಮ್ಮ ಜೀವನದಲ್ಲಿ ಕಾರ್ಯಾಚರಣೆಯಲ್ಲಿ ತರೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಸಹ ಬಹಳ ಬಹಳ ಧನ್ಯವಾದಗಳು. ಓಂ ಶಾಂತಿ.